ಒಂದಿಷ್ಟು ಜನ ಅದರ ಬಗ್ಗೆ ಯೋಚನೆ ಮಾಡುವಂತ ಯುವ ಶಕ್ತಿ ಪ್ರತಿಯೊಂದು ಸಮಾಜದಲ್ಲಿ ಇರುತ್ತೆ. ಆ ಕ್ರಿಯೇಟಿವ್ ಮೈನಾರಿಟಿ ಅಂತ ಯಾವುದಿದೆ ಅದು ನಮ್ಮ ಸಮಾಜದಲ್ಲಿ ಇವತ್ತಿಗೂ ಜಗಜಗಿಸ್ತಾ ಇದೆ. ಜಾತಿ ಕಾರಣಕ್ಕಾಗಿ ಭೇದ ಭಾವ, ಜಾತಿ ಕಾರಣಕ್ಕಾಗಿ ಅಸ್ಪೃಶ್ಯತೆ, ಜಾತಿ ಕಾರಣಕ್ಕಾಗಿ ಮೇಲು ಕೀಳು, ಆರ್ಥಿಕ ಕಾರಣಕ್ಕಾಗಿ ಮೇಲು ಕೀಳು, ಇದು ಒಂದು ಸಮಾಜದ ತಳಮಟ್ಟದಲ್ಲಿ ತಳಮಳವನ್ನು ಉಂಟು ಮಾಡತಕ್ಕಂಥ ಒಂದು ಪರಿಸ್ಥಿತಿ. ಇದರಿಂದ ಸಮಾಜ ಮುಕ್ತ ಆಗದೆ ಇದ್ರೆ ಎಷ್ಟೇ ನೀವು ಆರ್ಥಿಕ ಪ್ರಗತಿ ಮಾಡಿದ್ರು, ಎಷ್ಟೇ ಜಗತ್ತಿನ ಸಮಾನ ಬಂದ್ರು ಅದಕ್ಕೇನು ಬೆಲೆ ಇಲ್ಲ. ಸಾವಿರಾರು ಗ್ರಾಮಗಳಲ್ಲಿ ಮತಾಂತರ ನಡೀತಾ ಇದೆ, ಅದು ಸುರಕ್ಷೆ ಅಲ್ಲ. ಪ್ರತಿಯೊಬ್ಬ ಹುಟ್ಟಿದವನಿಗೂ ಅವನು ಯೋಚಿಸುವ ರೀತಿಯಲ್ಲಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಅವನಿಗೆ ಸಾಧನೆ ಮಾಡಿಕೊಳ್ಳುವಂತ ಸುರಕ್ಷೆ ಸಿಗ್ಬೇಕಲ್ಲ. ಮತಾಂತರ ಅನ್ನೋದು ಇಟ್ಸ್ ಎ ಮೆಂಟಲ್ ವೈಲೆನ್ಸ್, ಮಾನಸಿಕವಾಗಿ ಹಿಂಸೆ. ಅನೇಕರಿಗೆ ಗೊತ್ತಾಗಲ್ಲ, ಅನೇಕರಿಗೆ ತುಂಬಾ ದಿವಸದ ನಂತರ ಗೊತ್ತಾಗಲ್ಲ. ಇದರಿಂದ ಮುಕ್ತ ಆಗಬೇಕಾಗಿ ನಮ್ಮ ಸಮಾಜ, ಆಗ ಮಾತ್ರ ನಮ್ಮ ಸಾಮಾಜಿಕ ಸುರಕ್ಷೆ ನಮಗೆ ಸಿಗುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಯ ಸಾಮಾಜಿಕ ಆಯಾಮಗಳು, ಅದು ಸಾಮಾಜಿಕ ಸುರಕ್ಷೆ ಇರ್ಬೋದು, ಸಾಮಾಜಿಕ ಸಮರಸತೆ ಇರ್ಬೋದು, ಸಾಮಾಜಿಕ ನ್ಯಾಯ ಇರ್ಬೋದು, ಸಮ್ಮಾನ ಇರ್ಬೋದು, ಇದೆಲ್ಲವೂ ಸಿಗುವಂತ ಸಮಾಜ ನಮ್ದಾಗಬೇಕು. ಆ ಜವಾಬ್ದಾರಿಯನ್ನು ನಾವು ಹೊತ್ಕೊಳ್ಬೇಕಾಗಿದೆ. ಪ್ರವಚನದಲ್ಲಿ, ಭಾಷಣದಲ್ಲಿ ವಿಷಯದ ಪ್ರಸ್ತುತಿ ಮಾಡೋರು ಸ್ಪೀಕರ್, ಪ್ರವಚನಕಾರರು, ಭಾಷಣಕಾರರು, ಕೇಳೋರು ಪ್ರೇಕ್ಷಕರು. ಆದರೆ ಸಂಘದ ಬೌದ್ಧಿಕ ವರ್ಗದ ಮೂಲ ಕಲ್ಪನೆ ಏನಂದ್ರೆ, ಆ ಸಭೆಯಲ್ಲಿ ಇರೋರೆಲ್ಲರೂ ಚಿಂತನೆ ಮಾಡ್ತಾ ಆ ವಿಷಯದ ಬಗ್ಗೆ ಅದನ್ನ ಪ್ರಕಟ ಮಾಡೋರು, ಎಕ್ಸ್ಪ್ರೆಸ್ ಮಾಡೋರು ವೇದಿಕೆಯಲ್ಲಿ ಮಾತಾಡೋ ಒಬ್ಬರು. ಹಾಗೆ ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಪಂಜಿನ ಸರ್ಸಂಘ ಚಾಲಕರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರು ಅನೇಕ ಬಾರಿ ಇದನ್ನು ಹೇಳ್ತಾರೆ. ಬೌದ್ಧಿಕ ವರ್ಗ ಅಂತ ಅಂದ್ರೆ ಅದು ಒಬ್ರು ಮಾತಾಡೋದು, ಉಳಿದವರೆಲ್ಲ ಕೇಳೋದಲ್ಲ. ಒಂದು ವಿಷಯದ ಬಗ್ಗೆ ಎಲ್ಲರೂ ಸೇರಿ ಯೋಚನೆ ಮಾಡೋದು, ಆ ಯೋಚನೆಗೆ ಅನುಕೂಲ ಆಗಲಿ ಅಂತ ಒಬ್ರು ಮಾತಾಡೋದು. ಬಹುಶಃ ಇವತ್ತಿನ ಈ ಸಭೆಯ ಕುರಿತಾಗಿ ಕೂಡ ನಾನು ಹಾಗೆ ಅಂದ್ಕೊಂಡಿದ್ದೀನಿ. ಈಗಾಗಲೇ ನಮ್ಮ ಇಬ್ಬರು ಗಣ್ಯರು ಈ ವಿಷಯದ ಕುರಿತಾಗಿ ನಮ್ಮ ಚಿಂತನೆಗೆ ಚಾಲನೆ ಕೊಟ್ಟಿದ್ದಾರೆ. ಅದನ್ನೇ ಮುಂದುವರಿಸ್ತಾ ಕೆಲವು ಅಂಶಗಳನ್ನು ತಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಾರೆ. ವರ್ತಮಾನ ಭಾರತ ಮತ್ತು ನಮ್ಮ ಸಾಮಾಜಿಕ ಜವಾಬ್ದಾರಿ ಅಂತ ಯೋಚನೆ ಮಾಡಿದ್ರೆ, ವರ್ತಮಾನ ಭಾರತ ಅಂದ ಕೂಡಲೇ ಇವತ್ತು ನಾವು ಇಲ್ಲಿ ಕುಳಿತಿರುವ ಸ್ಥಿತಿಯಲ್ಲೂ ಅಥವಾ ಮಂಗಳೂರು ಅಥವಾ ಭಾರತ ಜಗತ್ತಿನಲ್ಲಿ ಇವತ್ತಿರುವಂತ ಛಾಯೆ, ನೆರಳು ಕರೋನಾದೇನಿದೆ ಅದರ ಪರಿಸ್ಥಿತಿಯಲ್ಲೂ ತಕ್ಷಣ ನಾವು ಅಂದ್ಕೊಳ್ಳೋದು ವರ್ತಮಾನ ಭಾರತ ಅಂದ್ರೆ ಕರೋನಾ ಸ್ಥಿತಿಯಲ್ಲಿರ್ತಕ್ಕಂಥ ಭಾರತ. ನಿನ್ನೆ ನಾನು ಡಾಕ್ಟ್ರು ಒಂದು ಮನೆಯಲ್ಲಿ ಮೊನ್ನೆ ಸರಿದಾಗ ಹೀಗೆ ಮಾತಾಡ್ತಾ ಅಲ್ಲಿ ಒಂದು ವಿಷಯ ಚರ್ಚೆಗೆ ಬಂತು. ಅದಕ್ಕೆ ನಾನು ಬೇರೆಯೊಬ್ರು ಹೇಳಿದ್ದ ಒಂದು ಎರಡು ಶಬ್ದಗಳನ್ನು ಹೇಳಿದೆ. BC ಮತ್ತು AC ಇತಿಹಾಸದಲ್ಲಿ ಉಪಯೋಗಿಸ್ತಾರೆ BC ಅಂತ. ಈಗ BC ಮತ್ತು AC ಏನಾಗಿದೆ ಅಂದ್ರೆ ಬಿಫೋರ್ ಕರೋನಾ, ಆಫ್ಟರ್ ಕರೋನಾ ಅಂತ ಆಗಿದೆ. ಆದ್ರೆ ನಾನಿವತ್ತು ಕೇವಲ ಕರೋನಾ ಈ 7-8 ತಿಂಗಳ ವರ್ತಮಾನ ಭಾರತ ಅಂತ ಅನ್ಕೊಂಡಿಲ್ಲ. ಅದು ಬಹಳ ಪ್ರಮುಖವಾದ, ಯಾಕಂದ್ರೆ ಇಡೀ ಜಗತ್ತನ್ನೇ ಒಮ್ಮೆ ತಿರುವಿ ಹಾಕುವಂತ ಕೆಲಸ ಈ ಮಹಾರೋಗ, ಮಹಾಮಾರಿ ಮಾಡಿದೆ. ಆದ್ರೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ವರ್ತಮಾನ ಭಾರತವನ್ನು ಯೋಚನೆ ಮಾಡುವಂತ ಅಗತ್ಯ ಇಲ್ಲ. ಈ 6-8 ವರ್ಷಗಳು ಅಥವಾ 8-10 ವರ್ಷಗಳ ನಮ್ಮ ಭಾರತದ ಸ್ಥಿತಿ, ಅದರ ಗತಿ ಅಂದ್ರೆ ವೇಗ, ಇದನ್ನೆಲ್ಲ ಗಣನೆ ತೆಗೆದುಕೊಂಡ್ರೆ ನಾವಿವತ್ತು ಎಲ್ಲಿ ನಿಂತಿದ್ದೀವಿ? ಕನ್ನಡದ ಅತಿ ಶ್ರೇಷ್ಠ ಸಾಹಿತಿಗಳು, ಚಿಂತಕರು ಆಗಿದ್ದಂತ BV ಗುಂಡಪ್ಪನವರು ಅವರ ಒಂದು ಲೇಖನದಲ್ಲಿ ಈ ನಾವೆಲ್ಲಿ ನಿಂತಿದ್ದೀವಿ ಅನ್ನೋದ್ರ ಬಗ್ಗೆನೆ ಒಂದು ಒಳ್ಳೆ ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ಸ್ವಸ್ಥಾನ ಪರಿಜ್ಞಾನ. ಪ್ರತಿಯೊಬ್ಬ ಮನುಷ್ಯ ಅಥವಾ ಪ್ರತಿಯೊಂದು ಸಮಾಜ, ಒಂದು ಸಂಸ್ಥೆ, ಒಂದು ಘಟಕ, ಅದು ಹಿಂದಿನ ಮುಂದಿನ ಕಲ್ಪನೆ ಮಾಡ್ಕೊಳ್ಬೇಕಾದ್ರೆ ಈಗ ಎಲ್ಲಿದ್ದೀವಿ ಅನ್ನೋದನ್ನ ಕಲ್ಪನೆ ಮಾಡಿಕೊಟ್ರೆ ಸ್ವಸ್ಥಾನ, ನಾನು ಎಲ್ಲಿ ನಿಂತಿದ್ದೀನಿ ಅಂತ, ಅದು ಯಾರೋ ಒಬ್ಬರಿಗೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿರೋ ವ್ಯಕ್ತಿ ಇರ್ಬೋದು, ಅಥವಾ ಸಮಾಜದಲ್ಲಿ ಪ್ರಮುಖವಾದಂತ ವಿಚಾರಗಳನ್ನ ಪ್ರಕಟ ಮಾಡ್ತಾ ಇರ್ತಕ್ಕಂಥ, ಚಟುವಟಿಕೆಯನ್ನ ಮಾಡ್ತಾ ಇರ್ತಕ್ಕಂಥ ಯಾವುದೋ ಸಂಸ್ಥೆ ಇರ್ಬೋದು,
ಅಥವಾ ಇಡೀ ಜಗತ್ತಿನಲ್ಲಿ ನಮ್ಮ ಭಾರತ ಅಥವಾ ಇನ್ಯಾವುದೋ ರೀತಿಯ ಒಂದು ದೇಶ ಸಮಾಜ ಇರ್ಬೋದು, ನಾವೆಲ್ಲಿದ್ದೀವಿ, ನಮ್ಮ ಸ್ವಸ್ಥಾನ ಪರಿಜ್ಞಾನ, ಈ ಪರಿಜ್ಞಾನ ನಮ್ಗೇನಾದ್ರು ಇದ್ರೆ ಆಗ ನಾವು ಈಗೇನ್ ಮಾಡ್ತಾ ಇದ್ದೀವಿ, ಮುಂದೆ ಏನ್ ಮಾಡಬೇಕು ಅನ್ನೋದು ಕಣ್ಮುಂದೆ ಬರುತ್ತೆ. ಹಾಗೆ ಸ್ವಸ್ಥಾನವನ್ನ ಒಂದು ಸಮಾಜವಾಗಿ, ಭಾರತವಾಗಿ ನಾವು ಗುರುತಿಸ್ಕೊಳ್ಳೋದಾದ್ರೆ, ಜಗತ್ತಿನಲ್ಲಿ ಎಲ್ಲಿದ್ದೀವಿ ಅನ್ನೋದು ಒಂದಾದ್ರು, ಭಾರತದ ಆಗು ಹೋಗುಗಳು, ಭಾರತ ಅನ್ನುವಂಥ ಒಂದು ದೇಶವಾಗಿ ಯೋಚನೆ ಮಾಡಿ, ಅಲ್ಲಿ ಇರತಕ್ಕಂಥ ಮಾತೃ ಸಮಾಜ, ಸನಾತನ ಮೌಲ್ಯಗಳನ್ನ ಪ್ರತಿನಿಧಿಸತಕ್ಕಂಥ ಹಿಂದೂ ಸಮಾಜ, ಈ ಮಾತೃ ಸಮಾಜ ಇದರ ಮನಸ್ಥಿತಿ, ಅದು ಯೋಚನೆ ಮಾಡೋ ರೀತಿ, ಇದನ್ನ ಗುರುತಿಸೋದು ಅದೇ ಸ್ವಸ್ಥಾನ. ಆ ಮಾತೃ ಸಮಾಜ ಹೇಗೆ ಯೋಚನೆ ಮಾಡ್ತಾ ಇದೆ ಅನ್ನೋದು, ಅದು ಎಲ್ಲಿದೆ ಅನ್ನೋದನ್ನ ನಮ್ಮೆಲ್ಲರ ಕಣ್ಮುಂದೆ ತರುತ್ತೆ. ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದ್ರೆ ಕಳೆದ 8 ವರ್ಷಗಳಲ್ಲಿ ನಮ್ಮ ಸಮಾಜದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಏನು? ಆರ್ಥಿಕವಾದ, ಸಾಮಾಜಿಕವಾದ, ಶೈಕ್ಷಣಿಕವಾದ ಬದಲಾವಣೆಗಳಿಗೆ ಕೆಲವು ಪ್ಯಾರಾಮೀಟರ್ಸ್ ಇದೆ, ಮಾನದಂಡಗಳಿದೆ. ಅದರ ಮೂಲಕ ಕಂಡುಹಿಡ್ಕೊಳ್ಬೋದು. ಈಗ GDP ಗ್ರೋತ್ ಎಷ್ಟಾಯ್ತು ಅನ್ನೋದ್ರ ಮೂಲಕ ಆರ್ಥಿಕವಾಗಿ ನಾವು ಮುಂದೆ ಹೋದ್ವಾ, ಹಿಂದೆ ಹೋದ್ವಾ, ಮೇಲೆ ಹೋದ್ವಾ, ಕೆಳಗೆ ಹೋದ್ವಾ, ಇದು ಯೋಚನೆ ಮಾಡೋದು. ಶೈಕ್ಷಣಿಕವಾದ ಒಂದು ಬೆಳವಣಿಗೆ ಅಥವಾ ಕುಂಠಿತ, ಮೇಲೆ ಹೋಗುವುದು, ಇದು ನಡೆಯೋದಕ್ಕೂ ಅನೇಕ ಮಾನದಂಡಗಳಿದೆ. ಶಾಲೆಗೆ ಎಷ್ಟು ಜನ ಮಕ್ಕಳು ಸೇರ್ತಾ ಇದ್ದಾರೆ, ಅಥವಾ ಲಿಟ್ರಸಿ ರೇಟ್ ಎಷ್ಟಾಗಿದೆ, ಅಂದ್ರೆ ಅಕ್ಷರಸ್ಥರ ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ, ಅಥವಾ ಶಾಲಾ ಕಾಲೇಜುಗಳು ಎಷ್ಟಾಗಿದೆ, ಇದೆಲ್ಲದರ ಮೂಲಕ ಶೈಕ್ಷಣಿಕ ವಾತಾವರಣ ಅಥವಾ ಶೈಕ್ಷಣಿಕ ಪ್ರಗತಿ, ಎಷ್ಟು ಜನ ಗ್ರಾಜ್ಯುಯೇಟ್ಸ್ ಹೊರಗಡೆ ಬರ್ತಾ ಇದ್ದಾರೆ, ಇಂಥದ್ರ ಮೂಲಕ ಅದನ್ನು ಕಂಡುಹಿಡ್ಕೊಳ್ಬೋದು. ಈ ರೀತಿ ಆರ್ಥಿಕವಾದ್ದು, ಶೈಕ್ಷಣಿಕವಾದ್ದು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಯೋ, ಇದೆಲ್ಲವನ್ನು ಅಳೆಯೋದಕ್ಕೆ ಬೇರೆ ಬೇರೆ ವಿಧಾನ ಇದೆ. ಅದರೊಳಗೆ ಕೆಲವೊಂದ್ರೊಳಗೆ ನಾವು ಮೇಲೆ ಹೋಗಿದ್ದೀವಿ, ಕೆಲವೊಂದು ಕೆಳಗೆ ಬಂದಿದ್ದೀವಿ. ಉದಾಹರಣೆಗೆ ಶೈಕ್ಷಣಿಕವಾಗಿ ಹೇಳೋದಾದ್ರೆ ಈ 10 ವರ್ಷದಲ್ಲಿ ಒಳ್ಳೆ ಪ್ರಗತಿ ಆಗಿದೆ, ಅಂದ್ರೆ ಅಕ್ಷರಸ್ಥರಾಗ್ತಾರೆ. ಶೈಕ್ಷಣಿಕ ಅನ್ನೋದ್ರೊಳಗೆ ಶಿಕ್ಷಣದಲ್ಲಿ ಪ್ರಗತಿ ಆಗ್ತಾ ಇದೆ ಅನ್ನೋದನ್ನು ಅಳೆಯೋದು ಕಷ್ಟ. ಅಂದ್ರೆ ಒಬ್ಬ ವಿದ್ಯಾರ್ಥಿ, ಒಂದು ಮಗು, ಅದು ಯೋಚನೆ ಮಾಡೋ ರೀತಿ ಚೆನ್ನಾಗಿದೆಯಾ ಅಂದ್ರೆ ಅದನ್ನ ಅಳೆಯೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಆದ್ರೆ ಅಕ್ಷರದ ಪ್ರಮಾಣದಲ್ಲಿ ಮ್ಯಾಥ್ಸು, ಸೈನ್ಸು, ಇಂಗ್ಲಿಷು ಅಥವಾ ಕನ್ನಡ ಕಲಿಯೋದು ಪ್ರಮಾಣದಲ್ಲಿ ಸ್ವಲ್ಪ ಪ್ರಗತಿ ಆಗಿದೆ ಅಂತ ಹೇಳ್ಬೋದು. ಅದರೊಳಗೂ ಅನೇಕ ಕೊರತೆಗಳಿದೆ. ಆದ್ರೂ ನಾನು ಒಟ್ಟು ಇನ್ ಜನರಲ್ ಹೇಳೋದಾದ್ರೆ 10 ವರ್ಷದಲ್ಲಿ ಹೆಚ್ಚಾಗಿದೆ ಅನ್ಬೋದು, ಆರ್ಥಿಕವಾಗಿ ಒಂದಿಷ್ಟು ಪ್ರಗತಿಯಾಗಿದೆ ಅನ್ಬೋದು. ಆದ್ರೆ ಒಂದನ್ನ ಅಳಿಯೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಸ್ವಸ್ಥಾನವನ್ನ ಗುರುತಿಸಿಕೊಳ್ಳೋದ್ರೊಳಗೆ ಅದು ಬಹಳ ಪ್ರಮುಖವಾದ್ದು ಅಂತ ನಾನು ಅನ್ಕೊಳ್ತೀನಿ. ಅದೇನಂದ್ರೆ ಸಮಾಜದ ಮನಸ್ಥಿತಿ ಇದೊಂದು ವಿಶಿಷ್ಟವಾದ, ಅಳೆಯಲಿಕ್ಕೆ ಸ್ವಲ್ಪ ಕಷ್ಟ ಇರತಕ್ಕಂಥ, ಆದ್ರೆ ನಿಶ್ಚಿತವಾಗಿ ಗುರುತಿಸ್ಕೊಳ್ಬೇಕಾದಂತ ಒಂದು ಆಯಾಮ ಅಂತ ನಾನು ಭಾವಿಸ್ತೀನಿ. ನಮ್ಮ ದೇಶದಲ್ಲಿ ಒಬ್ಬ ಶ್ರೇಷ್ಠ ಚಿಂತಕರಿದ್ದರು, ಡಾಕ್ಟರ್ ಧರ್ಮಪಾಲ್ ಅಂತ. ಅವರು ಮಹಾತ್ಮ ಗಾಂಧೀಜಿಯವರ ಚಿಂತನೆಯಿಂದ ಪ್ರಭಾವಿತರಾಗಿ ಅವರ ಶಿಷ್ಯರಾದಂಥವ್ರು. ಅನೇಕ ಲೇಖನ ಕಾರ್ಯವನ್ನು ಅವರು ಮಾಡಿದರು. ಅದರೊಳಗೆ ಬಹಳ ಪ್ರಸಿದ್ಧವಾಗಿರುವುದು ಬ್ಯೂಟಿಫುಲ್ ಟ್ರೀ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದಕ್ಕೊಂದು ವಿಶಿಷ್ಟ ಘಟನೆ ಕಾರಣ ಆಯಿತು. ಗಾಂಧೀಜಿಯವರು 2ನೇ ದುಂಡು ಮೇಜಿನ ಪರಿಷತ್ತಿಗಾಗಿ ಲಂಡನ್ಗೆ ಹೋದಾಗ ಅಲ್ಲಿ ಅಧಿಕೃತ ಕಾರ್ಯಕ್ರಮಗಳು, ಅಫಿಷಿಯಲ್ ಪ್ರೋಗ್ರಾಮ್ಸ್ ಅಂತ ಏನು ನಡೀತಾ ಇತ್ತು, ಅದು ಮುಗಿದ ಮೇಲೆ ಅನೇಕ ಅಲ್ಲಿಯ ಬೇರೆ ಬೇರೆ ಭಾರತೀಯ ಸಮುದಾಯ ಅಥವಾ ಗಾಂಧೀಜಿಯವರಲ್ಲಿ ಆಸಕ್ತಿ ಉಳ್ಳಂತ ಸಮುದಾಯಗಳು, ಅವ್ರಿಗೆಲ್ಲ ಇವರು ಬೇರೆ ಬೇರೆ ಟಾಕ್ಸ್, ಒಂದು ಪ್ರವಚನ, ಭಾಷಣ ಇದು ನಡೀತಾ ಇತ್ತು. ಅಲ್ಲಿ ಒಂದು ಕಡೆ ಅವರು ಬಹುಶಃ 2ನೇ ದಿವಸ ಅನ್ಸುತ್ತೆ, ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದ ಕಾರಣಕ್ಕಾಗಿ ನಾವು ಏನನ್ನ ಕಳ್ಕೊಂಡ್ವಿ ಅಂತ ಒಂದು ವಿಷಯ ಮಾತಾಡೋದು. ಅವರೊಳಗೆ ಅವರು ಪ್ರಮುಖವಾಗಿ ಹೇಳಿದ್ದು ಶಿಕ್ಷಣ ಮತ್ತು ಗ್ರಾಮ ಪಂಚಾಯತಿ ವ್ಯವಸ್ಥೆನ, ಗ್ರಾಮ ಪಂಚಾಯತಿ ಅಂದ್ರೆ ಇವತ್ತಿನ ಗ್ರಾಮ ಪಂಚಾಯತಿ ವ್ಯವಸ್ಥೆ ಅಲ್ಲ, ಒಟ್ಟು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಇದ್ದಂತ ಒಂದು ಗ್ರಾಮ ವ್ಯವಸ್ಥೆ. ವಿ ಹ್ಯಾಡ್ ಎ ವೆರಿ ಬ್ಯೂಟಿಫುಲ್ ಟ್ರೀ ವಿಚ್ ವಾಸ್ ಡೆಮಾಲಿಶ್ಡ್ ಬೈ ಬ್ರಿಟಿಷ್ ಇನ್ವೇಡರ್ಸ್ ಅಂತ ಒಂದು ವಾಕ್ಯವನ್ನು ಹೇಳಿದ್ರು. ಈ ಶಬ್ದಗಳಲ್ಲಿ ಸ್ವಲ್ಪ ಆ ಕಡೆ ಇರ್ಬೋದು, ಒಟ್ಟು ಈ ರೀತಿ ವಾಕ್ಯವನ್ನು ಅವರು ಶಬ್ದಗಳನ್ನು ಅವರು ಬಳಸಿದ್ರು. ಅಲ್ಲೊಬ್ಬ ಇದ್ದ ಪತ್ರಕರ್ತ ಮುಂದಿನ 5-6 ದಿವಸ ಗಾಂಧೀಜಿಯವರು ಬೇರೆ ಬೇರೆ ಕಡೆ ಎಲ್ಲೇ ಹೋದ್ರು ಭಾಷಣಕ್ಕೆ, ಮತ್ತೊಂದು
ಅವನು ಅವರ ಬೆನ್ನಿಂದ ಬಿದ್ದಿದ್ದು. ನೀವು ಈ ತರ ಹೇಳಿದ್ದೀರಾ, ಇದಕ್ಕೆ ಏನು ದಾಖಲೆ ಇದೆ? ನೀವು ಇವರೆಲ್ಲದ್ರೂ ಸಭೆ ಮುಗಿದ ಮೇಲೆ ಸಭೆಯಲ್ಲೇ ಅಥವಾ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲಿ ಸಿಕ್ಕಿರಲಿ ಪ್ರಶ್ನೆ ಅಂದ್ರೆ ಅವನಿಗೆ ಬೆನ್ನಿಂದ ಬಿದ್ದ. ಗಾಂಧೀಜಿಯವರು ಒಂದೆರಡು ಸರಿ ಉತ್ತರ ಕೊಟ್ಟರು, ಆದ್ರೆ ಅವನಿಗೆ ಸಮಾಧಾನ ಆಗಲಿ. ಇದಕ್ಕೆ ನೀವು ನಿಶ್ಚಿತವಾದ ನಾವು ಬ್ರಿಟಿಷರು ಬಂದು ನಿಮ್ಮಲ್ಲಿ ಏನೋ ಒಂದು ಒಳ್ಳೆ ಬ್ಯೂಟಿಫುಲ್ ಅಂದ್ರೆ ಸುಂದರವಾದಂತ ವೃಕ್ಷದಂತ ಒಂದು ಶಿಕ್ಷಣ ವ್ಯವಸ್ಥೆ ಇತ್ತು, ಗ್ರಾಮದ ವ್ಯವಸ್ಥೆ ಇತ್ತು. ಅದನ್ನ ಹೊರಗಡೆಯಿಂದ ಬಂದಂತ ಇನ್ವೇಡರ್ಸ್ ಅಂದ್ರೆ ಆಕ್ರಮಣಕಾರರು, ಬ್ರಿಟಿಷರು, ಫ್ರೆಂಚರು, ಮೊಘಲರು ಅಥವಾ ಡಚ್ಚರು, ನಾವೆಲ್ಲ ಬಂದು ಹಾಳು ಮಾಡಿದ್ವಿ ಅಂತ ನೀವು ಹೇಳ್ತೀರಿ. ಇದಕ್ಕೇನು ದಾಖಲೆ ಇದೆ? ಗಾಂಧೀಜಿಯವರು ಹೇಳಿದ್ರು, ಈಗ ನಾನು ತಕ್ಷಣ ನೀವು ಕೇಳಿದ್ರೆ ಇಲ್ಲ, ಅದು ನಾನು ಭಾರತಕ್ಕೆ ಹೋದ್ಮೇಲೆ ನನ್ಗೆ ಗೊತ್ತಿದೆ ನಿಶ್ಚಿತವಾಗಿ ಏನೇನಿತ್ತು ಅಂತ, ಅದು ನಿಮಗೆ ದಾಖಲೆ ಸಮೇತ ಕೊಡ್ತೀನಿ. ಆದರೆ ಗಾಂಧೀಜಿಯವರು ಬಂದ್ಮೇಲೆ ಅವರು ಬಹಳ ಬ್ಯುಸಿ ಆದರು. ಆದರೆ ಅವರ ಶಿಷ್ಯ ಧರ್ಮಪಾಲ್ ಅವರು ಯೋಚನೆ ಮಾಡಿದ್ರು, ಗಾಂಧೀಜಿಯವರು ಏನು ಹೇಳಿದ್ರು ಈ ದಾಖಲೆಗಳನ್ನು ನಾನು ಹುಡುಕ್ಬೇಕು. ಅವ್ರು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರ ಹುಡುಕಾಟ ಭಾರತದ ಸ್ವಾತಂತ್ರ್ಯ ಬಂದ ನಂತರವೂ ಮುಂದುವರಿತು. ಅವರು ಹುಡುಕಾಟಕ್ಕೆ ಬಹಳ ಒಳ್ಳೆ ವಿಧಾನ ಮಾಡಿದ್ರು. ನಮ್ಮ ಪುರಾಣದಲ್ಲಿದೆ, ನಮ್ಮ ಲೇಖಕರು ಬರೆದಿರೋ ಇತಿಹಾಸದಲ್ಲಿದೆ, ನಮ್ಮ ಇತಿಹಾಸಕಾರರು ಬರೆದಿರೋಳಗಿದೆ. ಅಂದ್ರೆ ಇದು ನೀವೇ ಬರ್ಕೊಂಡಿದ್ದೀರಾ ಅಂತ ಹೇಳಬಹುದು. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಲಂಡನ್ ಅಲ್ಲಿರುವ ಬ್ರಿಟಿಷ್ ಮ್ಯೂಸಿಯಂ ಲೈಬ್ರರಿ ಅಂದ್ರೆ ಅಲ್ಲಿ ಇತಿಹಾಸದ ಎಲ್ಲ ದಾಖಲೆಗಳಿದೆ. ಮತ್ತು ಬ್ರಿಟಿಷರು ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಹೋಗಿ ಆಳ್ವಿಕೆ ಮಾಡಿದ್ರು, ಆ ದೇಶಗಳ ಕರೆಸ್ಪಾಂಡೆನ್ಸ್, ಆ ದೇಶಗಳ ಗೆಜೆಟ್ಸ್ ಅದೆಲ್ಲವೂ ಕೂಡ ಅಲ್ಲಿಟ್ಟಿದ್ದಾರೆ, ಈಗಲೂ ಇದೆ. ಅದೊಂದು ಬಹಳ ದೊಡ್ಡದೊಂದು ಖಜಾನೆ. ಬ್ರಿಟಿಷರು ಅನೇಕ ಆಕ್ರಮಕ ಕೆಲಸಗಳನ್ನು ಮಾಡಿದಂತೆ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರು. ಉದಾಹರಣೆಗೆ ಇವತ್ತಿಗೂ ನಮ್ಮ ದೇಶದಲ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬ್ರಿಟಿಷರು ಏನ್ ಮಾಡಿದ್ರು ಅದನ್ನೇ ಮುಂದುವರಿಸಿದೀವಿ ಅಷ್ಟೇ. ಆಮೇಲೆ ಇಡೀ ದೇಶದ ಇಂಚಿಂಚು ನೆಲವನ್ನು ಅಳೆದು ಬಿಟ್ಟಿದ್ರು 100-200 ವರ್ಷ. ಅದನ್ನ ಅವರು ಅಳೆದಿದ್ರಲ್ಲಿ ಸ್ವಾರ್ಥ ಇತ್ತು. ಯಾಕಂದ್ರೆ ಅಲ್ಲಿ ಮುಂದೆ ಬರುವಂತ ಬ್ರಿಟಿಷ್ ಅಧಿಕಾರಿಗಳಿಗೆ ಇವತ್ತಿನ IAS ಅಂತ ಹೇಳ್ತಾರೆ, ಆಗ ಬೇರೆ ಸಿವಿಲ್ ಸರ್ವಿಸ್ ಅಂತ ಕರೀತಾ ಇದ್ದಾರೆ, ಅದರ ಅಧಿಕಾರಿಗಳ ಅನುಕೂಲ ಅದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಕೊಡ್ತಾರೆ. ಆ ರೀತಿ ಕಮಿಷನರ್ಗಳ ಮಧ್ಯೆ ಆದಂತ ಕರೆಸ್ಪಾಂಡೆನ್ಸ್ ಅಥವಾ ವೈಸ್ರಾಯ್ ಆಫೀಸಲ್ಲಿ ಆಗಿದ್ದಂತ ಕರೆಸ್ಪಾಂಡೆನ್ಸ್, ರೆಸಿಡೆನ್ಸಿ ಅಂತ ಏನ್ ಕರೀತಾರೆ ಅದರ ಆಫೀಸಲ್ಲಿ ಆದ ಕರೆಸ್ಪಾಂಡೆನ್ಸ್, ಅವರ ಸೈನಿಕ ಅಧಿಕಾರಿಗಳ ಮಧ್ಯೆ ನಡೆದಂತ ಪತ್ರವ್ಯವಹಾರ, ಇದನ್ನೇ ಇವುಗಳ ದಾಖಲೆಯಿಂದನೇ ಧರ್ಮಪಾಲ್ ಅವರು ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ಬರೆದರು. ಆ ಪುಸ್ತಕ ಬ್ಯೂಟಿಫುಲ್ ಟ್ರೀಯಲ್ಲಿ ಕೇವಲ ದಾಖಲೆಗಳೇ ಇರೋದು, ಇನ್ನೇನು ಅವರು ಸ್ವಂತದ್ದೇನು ಹೇಳಕ್ ಹೋಗಿಲ್ಲ. ನಮ್ಮದೇ ಹತ್ತಿರದ ಬಳ್ಳಾರಿ, ತಮಿಳುನಾಡು ಈ ಪ್ರದೇಶಗಳಲ್ಲಿ ಇದ್ದಂತಹ ಅಧಿಕಾರಿಗಳು ಬರೆದಿರುವ, ಉದಾಹರಣೆಗೆ ಚೆಂಗಲ್ಪೆಟ್ಟು ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ ಶಾಲೆಗಳ ಸ್ಥಿತಿ ಹೇಗಿತ್ತು ಅಂದ್ರೆ ಇವತ್ತು ನಾವು ಆ ರೀತಿಯ ಶಾಲೆಗಳನ್ನ ಆದರ್ಶ ಶಾಲೆ ಅಂತ ಕಲ್ಪನೆ ಮಾಡ್ಕೊಳ್ಬಹುದು. ಒಬ್ಬ ಶಿಕ್ಷಕನಿಗೆ 14 ಅಥವಾ 16 ಜನ ಮಾತ್ರ ವಿದ್ಯಾರ್ಥಿಗಳಿದ್ದಾರೆ. ಮತ್ತು ಇವತ್ತು ಯಾವುದನ್ನ ಸೋಷಿಯಲ್ ಜಸ್ಟಿಸ್ ಅಂತ ಕರೀತಾರೆ, ಸಾಮಾಜಿಕ ನ್ಯಾಯ, ಸಮಾಜದ ಎಲ್ಲ ವರ್ಗದವರು ವಿದ್ಯಾರ್ಥಿಗಳು ಇರಬೇಕು, ಶಿಕ್ಷಕರು ಇರಬೇಕು, ಎಲ್ಲ ಜಾತಿ ಸಮುದಾಯಗಳವರು ಇರಬೇಕು, ಗಂಡು ಹೆಣ್ಣು ಇರಬೇಕು. ಅದಕ್ಕೆ ಸುಂದರವಾದಂತ ಬ್ಯಾಲೆನ್ಸ್ ಆ ದಾಖಲೆಗಳು ಕಾಣುತ್ತೆ. ಯಾರೋ ಒಬ್ಬ ಡಿಸ್ಟ್ರಿಕ್ಟ್ ಕಮಿಷನರ್ ಇನ್ನೊಬ್ಬ ಡಿಸ್ಟ್ರಿಕ್ಟ್ ಕಮಿಷನರ್ ಬರೆದಿರೋ ಪತ್ರದಲ್ಲಿ ಗಣಿತ, ವಿಜ್ಞಾನ ಮಾತ್ರ ಅಲ್ಲ, ವೇದ, ಪುರಾಣ, ಮಹಾಭಾರತ ಕಲಿಸೋದಕ್ಕೂ ಇವತ್ತಿನ ತಥಾಕಥಿತ ಹಿಂದುಳಿದ ವರ್ಗದವರು ಅಂತ ಯಾರನ್ನ SC ST ಕ್ಯಾಟಗರಿ ತಂದಿದ್ದಾರೆ ನಮ್ಮ ಸರ್ಕಾರ, ಆ ವರ್ಗದ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಲ್ಲಿ ಎಲ್ಲ ವರ್ಗದವರು ಇದ್ರು. ಇವರು ಜಾತಿಗಳ ಪ್ರಕಾರನೇ ಪತ್ರ ವ್ಯವಹಾರದಲ್ಲಿ ಅದೆಲ್ಲ ದಾಖಲೆಗಳು ಧರ್ಮಪಾಲ್ ಅವರು. ಆದ್ರೆ ಈ ಎಲ್ಲ ನಾನು ಅದರ ವಿವರಕ್ಕೆ ಹೋಗಲ್ಲ. ಈ ಸಂದರ್ಭದಲ್ಲಿ ಅವರು ಇನ್ನೊಂದು ಅಧ್ಯಯನವನ್ನು ಮಾಡಿದ್ರು, ನಮ್ಮ ಸಮಾಜದ ಮನಸ್ಥಿತಿ ಯಾವುದು, ನಾನು ಯಾವ ವಿಷಯವನ್ನ ಹೇಳ್ತಾ ಇದ್ದೆ ಅದರ ಬಗ್ಗೆ ಅವರು ಆಗಿನ ಕಾಲದಲ್ಲಿ ಏನಿತ್ತು, ಈಗೇನು ಬದಲಾವಣೆ ಆಗಿದೆ, ಶಾಶ್ವತವಾಗಿ ಇರುವಂತ ನಮ್ಮ ಸಮಾಜದ ಮನಸ್ಥಿತಿ ಏನು, ಅದಕ್ಕೆ ಒಂದು ಇದರ ಜೊತೆಗೆ ಇನ್ನೊಂದು ಪುಸ್ತಕವನ್ನು ಬರೆದರು, ಭಾರತೀಯ ಚಿತ್ತ ಮಾನಸ ಕಾಲ, ಭಾರತದ ಚಿತ್ತ, ಮನಸ್ಸು ಮತ್ತು ಕಾಲದ ಜೊತೆಗೆ ಇದು ಹೇಗೆ ಬದಲಾಗಿದೆ. ಸಣ್ಣ ಪುಸ್ತಕ, ಆದರೆ ಕಣ್ತರಿಸುವ ಪುಸ್ತಕ. ನಮ್ಮ ಸನಾತನ ಅಥವಾ ಮಾತೃ ಸಮಾಜ ಅದು ಭಾರತೀಯ ಸಮಾಜ, ಅದರ ದೃಷ್ಟಿ ಮೂಲಭೂತವಾಗಿ ಏನು, ಆಕ್ರಮಣಗಳು, ಹೊರಗಡೆಯಿಂದ ಬಂದಂತ ಪರಿಸ್ಥಿತಿ, ಈ ಸಮಯದಲ್ಲಿ ಅದರ ಮನಸ್ಥಿತಿ ಹೇಗಿತ್ತು, ಆದರೆ ಶಾಶ್ವತವಾಗಿ ಅದಕ್ಕಿಂತ ಮನಸ್ಥಿತಿ ಏನು,
ನಾವು ಇವತ್ತು ಸ್ವಸ್ಥಾನವನ್ನು ಗುರುತಂದ್ರೆ ವರ್ತಮಾನ ಭಾರತದ ಸ್ವಸ್ಥಾನವನ್ನು ಗುರುತಿಸ್ಕೊಳ್ಬೇಕು ಅಂತಾದ್ರೆ ಈ 10 ವರ್ಷದಲ್ಲಿ, ನಾನು ಅದಕ್ಕಿಂತ ತುಂಬ ಹಿಂದೆ ಹೋಗಿ, ಈ 10 ವರ್ಷದಲ್ಲಿ ಭಾರತೀಯ ಈ ದೃಷ್ಟಿ ಅಥವಾ ಮನಸ್ಸು ಅಂತೇನಿದೆ ಇದರೊಳಗೆ ಆಗ್ತಾ ಇರೋ ಬದಲಾವಣೆ, ಇದನ್ನ ಅಳೆಯಲಿಕ್ಕೆ GDP, ಮಕ್ಕಳನ್ನ ಭರ್ತಿ ಮಾಡೋ ಅದಕ್ಕೊಂದು ರೇಷಿಯೋ ಇದೆ, ಎಷ್ಟು ಮಕ್ಕಳು ಭರ್ತಿ ಆಗ್ತಾ ಇದ್ದಾರೆ, ಗ್ರಾಸ್ ಎಜುಕೇಶನ್ ರೇಷನ್, ಆ ಥರ ಇನ್ನೊಂದಿದೆ. ಇಂಥದ್ರ ಮೂಲಕ ಎಲ್ಲ ಸಿಗೋದಿಲ್ಲ, ಇದು ಮನಸ್ಸನ್ನು ಅಳಿಯೋದು. ಅದಕ್ಕೆ ಮನಸ್ಸನ್ನು ಅಳಿಬೇಕಾದ್ರೆ ಸಮಾಜದಲ್ಲಿ ಒಳ್ಳೆ ವಿಧಾನ ಯಾವುದಂದ್ರೆ ಸಂಘ ಅಂದ್ಕೊಳ್ಳೋದು. ರಾಷ್ಟ್ರೀಯ ಸ್ವಯಂ ಸೇವಕ ಯುವಕರು ಹೇಗೆ ಯೋಚನೆ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಅದು ಮೀನ್ ಆಫ್ ಅಂದ್ರೆ ಒಂದು ಸಮಾಜದ ಮಧ್ಯಭಾಗ. 2 ಪೀಳಿಗೆಗಳಂದ್ರೆ ಚಿಕ್ಕವರು ಮತ್ತು ವಯಸ್ಸಾದವರು ಎರಡರ ಮಧ್ಯಭಾಗ, ಒಂದು 20 ರಿಂದ 40 ವರ್ಷ ಮಧ್ಯದ್ದು. ಅವ್ರು ಹೇಗೆ ಯೋಚನೆ ಮಾಡ್ತಾ ಇದ್ದಾರೆ, ಇದರೊಳಗೆ ಯಾರದನ್ನು ಸ್ವಲ್ಪ ಆಳವಾಗಿ ನಾವು ನೋಡ್ತೀವಿ, ಸೂಕ್ಷ್ಮವಾಗಿ ನೋಡ್ತೀವಿ, ಸಮಾಜದ ಮನಸ್ಥಿತಿಯಲ್ಲಿ ಒಳ್ಳೆ ರೀತಿಯ ಬದಲಾವಣೆ ಆಗ್ತಾ ಇದೆ ಅಂತ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕ್ಕೆ ಇಲ್ಲಿ ಕುಳಿತಿರೋ ಅನೇಕರು ಸಂಘದ ಸ್ವಯಂ ಸೇವಕರು, ಕಾರ್ಯಕರ್ತರು, ಅಥವಾ ಹಿತೈಷಿಗಳು, ಸಮಾಜದ ಬೇರೆ ಬೇರೆ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇರೋರು ನಾವಿದ್ದೀವಿ. ನಾವು ಸೂಕ್ಷ್ಮವಾಗಿ ನೋಡಿದ್ರೆ ಇದರೊಳಗೆ ಆಗ್ತಾ ಇರೋ ಬದಲಾವಣೆ ನಮ್ಮ ದೇಶಕ್ಕೆ, ಸಮಾಜಕ್ಕೆ ಆಶಾದಾಯಕವಾಗಿದೆ ಅಂತ ಅನಿಸುತ್ತೆ. ಯಾಕೆಂದ್ರೆ ಇವತ್ತಿನ ಯುವ ಸಮುದಾಯ, ವರ್ತಮಾನ ಭಾರತದ ಯುವ ಸಮುದಾಯ, ಅದು ಯೋಚನೆ ಮಾಡೋ ರೀತಿಯಲ್ಲಿ 10 ಮುಖಗಳಿದೆ. ಕೆಲವು ಮುಖಗಳು ಸರಿಯಾಗಿಲ್ಲ ಅಂತ ಹೇಳ್ತಾರೆ, ಎಲ್ಲವನ್ನು ಪ್ರಶ್ನೆ ಮಾಡೋರು. ನಮ್ಮ ಹಿಂದೂ ಸಮಾಜದ, ಹಿಂದೂ ಧರ್ಮದ ಮೂಲ ಗುಣ ಇದು. ನಮ್ಮಲ್ಲಿ ಉಪನಿಷತ್ತಲ್ಲಿ ಕೇನೋಪನಿಷತ್ ಅಂತ ಇದೆ, ಪ್ರಶ್ನೋಪನಿಷತ್ ಅಂತ ಇದೆ. ನಿಜ, ಕೆಲವು ವಿಷಯಗಳಿಗೆ ಪ್ರಶ್ನೆ ಇಲ್ಲ, ಶ್ರದ್ಧೆ ಭಕ್ತಿ ಅಲ್ಲಿಗೆ ಅದು ನಿಲ್ಲುತ್ತೆ. ಆದ್ರೆ ತನ್ನ ತಾನು ಅವಲೋಕನ ಮಾಡ್ಕೊಳ್ಳೋದು, ಒಂದು ಸಮಾಜವಾಗಿ ಬಗೆದು ನೋಡ್ಕೊಳ್ಳೋದು, ಮುಂದೆ ಎಲ್ಲೋಗ್ಬೇಕು ಅನ್ನೋದನ್ನ ಪ್ರಶ್ನೆ ಮಾಡ್ಕೊಂಡು ಬಂದು ಇದು ನಮ್ಮ ಮೂಲ ಸ್ವಭಾವ. ಅದನ್ನ ಯಾವುದೋ ಸಂದರ್ಭದಲ್ಲಿ ಮರೆತಿದ್ವಿ. ಧರ್ಮಪಾಲ್ ಅವರು ಭಾರತೀಯ ಚಿತ್ರಮಾನಸ ಕಾಲದಲ್ಲ ಇನ್ನೊಂದು ಪುಸ್ತಕ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ 18th ಸೆಂಚುರಿ ಅಂತ ಒಂದು ಇನ್ನೊಂದು ಪುಸ್ತಕ ಬರ್ತದೆ. ಅದರೊಳಗೆ ಅದರ ಭಾಗವನ್ನು ಅವರು ಈ ವಿಜ್ಞಾನಕ್ಕೆ ಬೇಕಾದ ಮೂಲ ಆರಾಧ ಏನಂದ್ರೆ ಪ್ರಶ್ನೆ ಮಾಡ್ಬೇಕು. ಇದು ನಮ್ಮ ಸಮಾಜದಲ್ಲಿ ಇತ್ತು ಯಾವುದೋ ಒಂದು ಕಾಲದಲ್ಲಿ, ಬಹುಶಃ ಆಕ್ರಮಣ ಕಾಲದಲ್ಲಿ ಅದು ಸ್ವಲ್ಪ ತೊರೆ ಪ್ರವಾಹ ಸಣ್ಣದಾಗಿದೆ. ನನ್ಗನ್ಸುತ್ತೆ ಈ 10 ವರ್ಷದಲ್ಲಿ ಮತ್ತೊಮ್ಮೆ ಅದು ದೊಡ್ಡದಾಗ್ತದೆ. ವರದಿಗಳನ್ನ ಮೀರಿ ಯೋಚನೆ ಮಾಡೋದು, ಇದು ಒಂದು ಸಮಾಜವಾಗಿ ನಮಗೆ ಬೇಕಾಗಿದೆ. ಕೇವಲ ವಿಜ್ಞಾನ ತಂತ್ರಜ್ಞಾನ, ಸೈನ್ಸ್ ಟೆಕ್ನಾಲಜಿಗಲ್ಲ, ಅದು ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಇರ್ಬೋದು, ಕುಟುಂಬಗಳ ರಚನೆಯ ಬಗ್ಗೆ ಇರ್ಬೋದು, ವ್ಯಕ್ತಿಗಳ ಸಂಬಂಧದ ಬಗ್ಗೆ ಇರ್ಬೋದು, ತಾಯಂದಿರು, ಮಹಿಳೆಯರು, ಅವರು ಯಾವ ರೀತಿ ಇರಬೇಕು ಅನ್ನೋ ವಿಷಯ ಇರ್ಬೋದು. ನಿಜ, ಕೆಲವು ಬಾರಿ ಅನ್ಸುತ್ತೆ ಈ ತರ ಯೋಚನೆ ಮಾಡ್ಬಿಟ್ರೆ ನಮ್ಮ ಸಮಾಜ ಎಲ್ಲೋ ಹೋಗುತ್ತೆ. ಆದ್ರೆ ನಮ್ಮ ಸಮಾಜಕ್ಕೆ ಇರ್ತಕ್ಕಂಥ ಇನ್ನೊಂದು ಬಹಳ ದೊಡ್ಡ ತಾಕತ್ ಏನಂದ್ರೆ, ಅದನ್ನ ನಮ್ಮ ಈ ನಾಡಿನ ಬಹಳ ದೊಡ್ಡ ಚಿಂತಕರಾದಂಥ ಶತಾವಧಿ ಗಣೇಶ್ ಅವರು ಒಂದ್ಸರಿ ಹೇಳಿದ್ರು. ನಮ್ಮ ಸಮಾಜದ ಮೂಲ ಒಂದು ಸ್ವಭಾವ ಅದೇನಂದ್ರೆ ಡೈನಮಿಕ್ ಈಕ್ವಲಿಬ್ರಿಯಂ ಅಂತ. ನಮ್ದು ಎಲ್ಲೇ ಪೆಂಡುಲಮ್ ಆ ಕಡೆ ಹೋದ್ರೆ ಮಧ್ಯಕ್ಕೆ ಬಂದೇ ಬೇಗ ಬರ್ತಿದ್ದವು. ಯಾವುದೇ ಎಕ್ಸ್ಟ್ರೀಮ್ ಅಲ್ಲಿ ಯಾವತ್ತೂ ನಾವು ವಾಸ ಮಾಡೋದು ನಮ್ಮ ಸಮಾಜವಾಗಿ. ಅತಿವಾದಗಳಲ್ಲಿ ಯಾವತ್ತೂ ಮುಳುಗಲ್ಲ. ಆದಷ್ಟು ಬೇಗ ಅದರದ ಪ್ಲಸ್ ಮೈನಸ್ ನಮ್ಗೆ ಗೊತ್ತಾಗುತ್ತೆ, ಮಧ್ಯದ ದಾರಿಯನ್ನು ನಾವು ಹುಟ್ಕೊಳ್ತೀವಿ. ಆದ್ರೆ ಯುವಕರು, ನನ್ಗನ್ಸೋದು ಅಥವಾ ನಮ್ಮ ಸಂಘಟನೆ ಎಲ್ಲರಿಗೂ ಅನ್ಸೋದು, ವರ್ತಮಾನ ಭಾರತದ ಯುವಕರ ಮನಸ್ಥಿತಿ ಇದು ಅತ್ಯಂತ ಸೂಕ್ತವಾಗಿದೆ. ಎಲ್ಲವನ್ನು ಪ್ರಶ್ನೆ ಮಾಡ್ತಾರೆ ಅಥವಾ ಹೊಸ ಚಾಲೆಂಜಸ್ ಅದಕ್ಕೆ ಜಿಗಿಯೋದಕ್ಕೆ ಸಿದ್ಧ ಆಗಿದ್ದಾರೆ. ನಿಜ, ಯಾವುದೋ ಒಂದು ಪ್ರತಿಶತದ ಬಗ್ಗೆ ಅನೇಕರು, ನಮ್ಮ ಹಿರಿಯರು ಕೂಡ ಹೇಳೋದಿದೆ ಅನೇಕ ಬಾರಿ, ನಾವು ಹಿಂದಿನ ಕಾಲದಲ್ಲಿ ಇದ್ದಾಗ ಈಗಿಲ್ಲ ಅಂತ ಬಹಳ ಬೇಗ ಹೆದರ್ತಾರೆ. ಆದ್ರೆ ನಾನು ಗಮನಿಸಿದಂತೆ, ಸೂಕ್ಷ್ಮವಾಗಿ ಗಮನಿಸಿದಂತೆ, ನನ್ನ ಪೀಳಿಗೆಯೋ ಅಥವಾ ನಮ್ಮ ಹಿಂದಿನ ಪೀಳಿಗೆ ನಾವು ಯಾವ ವಿಷಯಗಳಲ್ಲಿ ಧೈರ್ಯವಾಗಿರ್ತಾ ಇದ್ವಿ ಅನ್ನೋ ಏರಿಯಾ ಬೇರೆ. ಈಗಿನ ಯುವಕರು ಯುವತಿಯರು ಅವರು ಧೈರ್ಯವಾಗಿ ಯೋಚನೆ ಮಾಡಿ ಜಿಗಿಯುವ ಫೀಲ್ಡ್ಸ್ ಬೇರೆ, ಅಂದ್ರೆ ಏರಿಯಾ ಬೇರೆ. ನಾನು ಅದರ ವಿವರಕ್ಕೆ ಹೋಗಲ್ಲ. ಆದ್ರೆ ಒಂದು ಘಟನೆಯನ್ನ ಅಥವಾ ಒಂದು ಉದಾಹರಣೆಯನ್ನ, ಈ ಹಿನ್ನೆಲೆಯಲ್ಲಿ 2014 ಇಸ್ವಿಯಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದ ಚುನಾವಣೆ ನಂತರ ಒಂದು ವಿಶ್ಲೇಷಣೆಯ ಒಂದು ಲೇಖನವನ್ನು ನಾನು ಉಲ್ಲೇಖ ಮಾಡಬೇಕು ಅಂತ ಅನ್ಕೊಂಡು, ದಿಲೀಪ್ ಪಡ್ಗಾಂವ್ಕರ್ ಅಂತ ನಮ್ಮ ದೇಶದ ಬಹಳ ಪ್ರಸಿದ್ಧ
ಸಂಪಾದಕರು, ಅಂದರೆ ಜರ್ನಲಿಸ್ಟ್, ಎಡಿಟರ್, ಬಹಳ ದೊಡ್ಡ ದೊಡ್ಡ ಪತ್ರಿಕೆಗಳ ಎಡಿಟರ್ ಆಗಿದ್ದರು. ಅವರು ಚುನಾವಣೆ ಫಲಿತಾಂಶ ಬಂದ ನಂತರ ಒಂದು ಲೇಖನ ಬರೆದರು. ಅದರಲ್ಲಿ ಒಂದಂಶವನ್ನ ಈ ಯುವಕರ ಬಗ್ಗೆ ಕಳೆದ 60 ವರ್ಷಗಳಿಂದ ಕೆಲವು ವಿಷಯಗಳನ್ನ ಒಂದು ರೀತಿಯಲ್ಲಿ ಬಂದ್ ಮಾಡಿ ಮುಚ್ಚಿಟ್ಟಿದ್ದ ವಿಷಯಗಳನ್ನ ಸೋಷಿಯಲ್ ಮೀಡಿಯಾ ಮೂಲಕ ಇವತ್ತಿನ ಯುವ ಸಮುದಾಯ ಅದನ್ನೆಲ್ಲ ಹೊಡೆದಾಕ್ತು. ನಮ್ಮ ದೇಶದ ನಿಜವಾದ ಮನಸ್ಥಿತಿ ಏನಿತ್ತು ಅದು ಸ್ಫೋಟಗೊಳ್ಳಕ್ಕೆ ಕಾಯ್ತಾ ಇತ್ತು. ನರೇಂದ್ರ ಮೋದಿ ಅನ್ನೋರು ಒಬ್ಬರು ಪ್ರಧಾನಮಂತ್ರಿ ಆದ್ರು ಅನ್ನೋದು, ಒಬ್ಬ ವ್ಯಕ್ತಿ ಜನಪ್ರಿಯನಾಗಿ ಪ್ರಧಾನಮಂತ್ರಿ ಆದ ಅನ್ನೋದಲ್ಲ, ಇಟ್ ಈಸ್ ಎ ಫೆನಾಮಿನಾ ಅಂತ ಅವ್ರು ಬರ್ದಿದ್ರು. ದಿಸ್ ಈಸ್ ಎ ಫೆನಾಮಿನಾ, ಇಟ್ ವಾಸ್ ಬೌಂಡ್ ಟು ಹ್ಯಾಪನ್. ಇದು ಮುಂದೆ ಆಗೋದೇ ಇತ್ತು, ಆದ್ರೆ ಅದನ್ನು ತಡೆ ಹಿಡಲಾಗಿತ್ತು. ಅದು ಮೀಡಿಯಾ ಮೂಲಕ ತಡೆ ಹಿಡಲಾಗಿತ್ತು. ಯಾವುದನ್ನು ಇವತ್ತಿನ ಭಾಷೆಯಲ್ಲಿ ನೆರೆಟಿವ್ಸ್ ಅಂತಾರೆ, ಅಂದ್ರೆ ಜನರು ಹೇಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಭ್ರಮೆ ಕಲ್ಪಿಸೋದು. ಅಂತ ಅನೇಕ ವಿಚಾರವಂತರು, ಚಿಂತಕರು, ಇವರೆಲ್ಲರ ಕಬಂಧ ಬಾಹುಗಳಲ್ಲಿ ನಿಜವಾಗಿಯೂ ಸಮಾಜದ ಅಂತಃಸತ್ವ ಅದು ಹೊರಬರ ಕಾಯ್ತಾ ಇತ್ತು. ಅನೇಕ ಬಾರಿ ಒಂದು ಸಮಾಜದ ಇತಿಹಾಸದಲ್ಲಿ ಬರುತ್ತೆ, ಇದು 2014 ಇಸ್ವಿಯಲ್ಲಿ ಆ ರೀತಿ ಹೊರಗೆ ಬಂದಿದೆ. ಆಗ ಆ ವಿಶ್ಲೇಷಣೆಯನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಗೋವಾದಲ್ಲಿರ್ತಕ್ಕಂಥ ಒಬ್ಬರು ಇಂಡಸ್ಟ್ರಿಯಲಿಸ್ಟ್ ಅಶೋಕ್ ಚೌಗಲೆ ಅವರು ಲೇಖನ, ಅವರು ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನು ಬರೆದಿದ್ದಾರೆ. ನಾನು ನನ್ನ ಇಂಗ್ಲಿಷ್ ಪಠ್ಯಪುಸ್ತಕದಲ್ಲಿ ಆ ಕಥೆಯನ್ನು ಓದಿದ್ದೀನಿ. ದಿ ಕಿಂಗ್ ಈಸ್ ನೇಕೆಡ್ ಅಂತ ಒಂದು ಕತೆ. ಒಬ್ಬ ರಾಜ ಇದ್ದ, ಅವನಿಗೆ ಬಟ್ಟೆ ಬರೆಗಳ ಶೋಕ್, ಒಳ್ಳೆ ಬಟ್ಟೆ ಹಾಕೊಳ್ಬೇಕು ಅಂತ. ಹಾಗೆ ಅವನು ಡಂಗೂರ ಹೊಡಿಸ್ದ, ಅತ್ಯಂತ ಸೂಕ್ಷ್ಮವಾದ, ಎಲ್ಲಿವರೆಗೆ ಅಂದ್ರೆ ಅದನ್ನ ಧರಿಸ್ಕೊಂಡ್ರೆ ಬೇರೆಯವರಿಗೆ ಕಾಣದೇ ಇಲ್ಲ, ಅಷ್ಟು ಸ್ಮೂತ್. ಆ ರೀತಿಯ ಬಟ್ಟೆ ಯಾರು ಮಾಡಿ ಕೊಡ್ತಾರೆ ಅವ್ರಿಗೆ ನಾನು ಅರ್ಧ ರಾಜ್ಯ ಕೊಡ್ತೀನಿ. ನಮ್ಮ ರಾಜ್ಯ, ಹಿಂದಿನ ರಾಜ್ಯದಲ್ಲಿ ಹಾಗೆ ಏನೇ ಹೇಳಿದ್ರು ಅರ್ಧ ರಾಜ್ಯ ಕೊಡೋದು. ಅಕಸ್ಮಾತ್ ಅದನ್ನು ಸರಿಯಾಗಿ ಮಾಡಿದ್ರು ತಲೆ ಕಡಿತೀನಿ. ಅನೇಕ ಅರ್ಧ ರಾಜ್ಯದ ಆಸೆಗೆ ಬಂದು ತಲೆ ಕಟ್ಸ್ಕೊಂಡವ್ರು ಇದ್ರು. ಆದ್ರೆ ಬೇರೆಯವರಿಂದ ಇಬ್ರು ಬಂದ್ರು, ಅವರು ನೇಕಾರರು, ನಾವು ಮಾಡಿಕೊಡ್ತೀವಿ. ಅದು ಊರಿನ ಜನ ಎಲ್ಲ ಹೇಳಿದ್ರು, ನಮ್ಮ ರಾಜ ಹುಚ್ಚ, ನೀವು ಸುಮ್ಮನೆ ತಲೆ ಕಿಸಿ ಮಾಡ್ಕೊಂಡು ಏನ್ ತಲೆ ಕೊಡಕ್ ಹೋಗ್ಬೇಡಿ, ಕಡ್ದಾಕ್ತಾನೆ, ಯಾವುದನ್ನು ಒಪ್ಪೋದಿಲ್ಲ. ಆದ್ರೂ ಅವ್ರಿಬ್ರು ಇಲ್ಲ ನಾವು ಮಾಡ್ತೀವಿ. ಸರಿ, ಮಂತ್ರಿ ಕರ್ಕೊಂಡೋದ ರಾಜನ ಹತ್ರ. ಹೇಳಿದ್ರು, ನಮ್ಗೆ ಇಷ್ಟು ದೊಡ್ಡ ಒಂದು ಹಾಲ್ ಬೇಕು, ಇಂತಿಂತ ಸಾಧನಗಳು ಬೇಕು, 1 ತಿಂಗಳು ಸಮಯ ಬೇಕು, ನಾವು ಸಿದ್ಧ ಮಾಡ್ತೀವಿ. ರಾಜ ಎಲ್ಲವನ್ನು ಒದಗಿಸಿದ. ಮತ್ತು ಅವರಿಬ್ರು ಹೇಳಿದ್ರು, ನಾವು ಒಳಗಡೆ ಕೆಲಸ ಮಾಡೋದು ಯಾರು ನೋಡಬಾರದು, ಹಾಗೆ ಪೂರ್ತಿ ಬಂದ್ ಮಾಡಿರ್ಬೇಕು. ಅವ್ರು ಒಳಗೆ ಕೆಲಸ ಮಾಡ್ತಾ ಇದ್ರು, ಏನೋ ಶಬ್ದ ಬರ್ತಾ ಇತ್ತು. ರಾಜ್ಯಕ್ಕೆ ತಡ್ಕೊಳಕ್ ಆಗ್ತಾ ಇಲ್ಲ. ಅವ್ನ ಮಂತ್ರಿ ಹೇಳ್ದ, ನೀನು ಸೂಕ್ಷ್ಮವಾಗಿ ಕಳತನದಿಂದ ನೋಡೋರು ಏನ್ ಮಾಡ್ತಾ ಇದ್ದಾರೆ. ಮಂತ್ರಿ ಅದೇ ರೀತಿ ಅವನದೇ ಯಾವುದೋ ವ್ಯವಸ್ಥೆಯಲ್ಲಿ ನೋಡ್ದ, ಅಲ್ಲಿ ಏನೋ ಒಂದು ಕೆಲವು ಯಂತ್ರಗಳಿದೆ, ಇವ್ರೇನೋ ಓಡಾಡ್ತಾ ಇದ್ದಾರೆ, ಆದ್ರೆ ಅವ್ರಿಗೇನು ಕಾಣಿಸ್ತಾ ಇಲ್ಲ. ಅವ್ನು ನೋಡ್ಕೊಂಡ, ನನ್ನ ಕಣ್ಣಿಗೆ ಏನಾದ್ರು ಸಮಸ್ಯೆ ಇರ್ಬೋದು, ಅಲ್ಲಿ ಏನು ಕಾಣಿಸ್ತಾ ಇಲ್ಲ, ಅಂದ್ರೆ ಬಟ್ಟೆ ಆಗ್ಬೇಕಲ್ಲ, ಅದೇನು ಕಾಣಿಸ್ತಾ ಇಲ್ಲ, ಆಕ್ಷನ್ ಮಾತ್ರ ಕಾಣಿಸ್ತಾ ಇಲ್ಲ. ಅವ್ನು ಬಂದು ರಾಜನ್ ಹೇಳ್ದ, ತುಂಬಾ ಒಳ್ಳೆ ಬಟ್ಟೆ ನೇಯ್ತಾ ಇದ್ದಾರೆ. ಅವ್ನು ನೋಡ್ಕೊಂಡು, ನನ್ನ ಕಣ್ಣಿಗೆ ಏನೋ ಸಮಸ್ಯೆ ಇರ್ಬೋದು. ಒಂದ್ ದಿವಸ ಬಂತು, ಅವರಿಬ್ರು ಭಾರವಾದ ಯಾವುದೋ ವಸ್ತುವನ್ನ ಎತ್ಕೊಂಡು ಬರ್ತವ್ರ ರೀತಿಯಲ್ಲಿ ಈಗ ಇಟ್ಕೊಂಡ್ ಬಂದ್ರು, ಯಾರಿಗೂ ಏನು ಕಾಣಿಸ್ತಾ ಇಲ್ಲ. ರಾಜನ ಮುಂದೆ ಈಗ ಇಟ್ರು ಕೂಡ, ರಾಜ ನಿನ್ನ ಬಟ್ಟೆ ತಯಾರಾಗಿದೆ, ಇದು ವಿಶಿಷ್ಟವಾದ ಬಟ್ಟೆ, ಇದು ಹೇಗೆ ನೇಯ್ದಿದೀವಿ ಅಂದ್ರೆ ಅಯೋಗ್ಯರಿಗೆ ಇದು ಕಾಣಲಿಲ್ಲ, ಯಾರಿಗೆ ಯೋಗ್ಯತೆ ಇದೆ ಅವ್ರಿಗೆ ಮಾತ್ರ ಕಾಣದು, ಮೂರ್ಖರಿಗೆ ಕಾಣಲಿಲ್ಲ, ಯಾರು ಬುದ್ಧಿವಂತರಿದ್ದಾರೆ ಅವ್ರಿಗೆ ಮಾತ್ರ ಕಾಣುತ್ತೆ. ರಾಜ ಆ ಕಡೆ ಈ ಕಡೆ ನೋಡಿದ, ಅಲ್ಲಿ ಯಾರು ಏನು ಕಾಣ್ತಾರೆ, ಎಲ್ರು ನೋಡುವ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಯಾಕಂದ್ರೆ ಅಯೋಗ್ಯರು ಮತ್ತು ಮೂರ್ಖರಾಗಿ ಯಾರು ಇಷ್ಟಪಡಲ್ಲ. ರಾಜನ್ಗೆ ಅವನು ಕಾಣಿಸ್ತಾ ಇರಲಿಲ್ಲ, ಎಲ್ಲರೂ ಹೇಳ್ತಾ ಇದ್ದಾಗ ರಾಜನಿಂದ ಇದು ಬಹಳ ಚೆನ್ನಾಗಿದೆ. ಆ ನಂತರ ರಾಜ ಒಂದು ನಿಶ್ಚಯ ಮಾಡಿದ, ಆ ಬಟ್ಟೆಯನ್ನು ಧರಿಸಿ ಒಂದು ಮೆರವಣಿಗೆ ಮಾಡೋದು. ರಾಜನ ಮೆರವಣಿಗೆ ಹೊರಟ್ಬಿಟ್ಟು, ಅವನ ಮೈ ಮೇಲೆ ಏನಿಲ್ಲ, ಇವರೇ ಅದನ್ನ ಉಡಿಸಿದಾಗೆ ಮಾಡಿದ್ರಷ್ಟೇ. ಜನ ಎಲ್ಲ ಎಲ್ರಿಗೂ ಅಷ್ಟೊತ್ತಿಗೆ ಸುದ್ದಿ ಹಬ್ಬಿತ್ತು, ಅಯೋಗ್ಯರಿಗೆ ಮತ್ತು ಮೂರ್ಖರಿಗೆ ಆ ಬಟ್ಟೆ ಕಾಣಲ್ಲ, ಯಾರಿಗೆ ಬುದ್ಧಿವಂತಿಕೆ ಇದೆ ಮತ್ತು ಯೋಗ್ಯತೆ ಇದೆ ಅವ್ರಿಗೆ ಮಾತ್ರ ಕಾಣೋದು. ಆ ಮೆರವಣಿಗೆ ಹೋಗ್ತಾ ಇದೆ, ಜನ ಎಲ್ಲ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಅಂತ. ರಾಜ ನಿಂತಿರೋದು ಬೆತ್ತಲೆ, ಅವ್ನು ಮುಂದೆ ಹೋದ್ಮೇಲೆ ನಗ್ತಾರೆ. ಆ ರಸ್ತೆ ತಿರುವಿನಲ್ಲಿ ಒಬ್ಬ ಹುಡುಗ ನಿಂತ್ಕೊಂಡಿದ್ದ, ಅವನ್ ಮಾತ್ರ ಜೋರಾಗಿ ಕೇಳ್ತ, ಓ ಕಿಂಗ್ ಇಸ್ ನೇಕೆಡ್ ಅಂತ ಕಚ್ಚಿ ಓಡಿ ಹೋಗ್ತಾನೆ.
ಅವನು ಮಾತ್ರ ಧೈರ್ಯ ಇತ್ತು. ಅವನು ಇದ್ಯಾವುದರ ತಲೆ ಹೋಗುತ್ತೆ ಅಥವಾ ನನ್ನ ಅಯೋಗ್ಯರಂತಾರೆ, ನನ್ನ ಮೂರ್ಖರಂತಾರೆ, ಇದ್ಯಾವುದು ಅವನಿಗೆ ಮನಸ್ಸಲ್ಲಿ ಇರಲಿಲ್ಲ. ಇದನ್ನ ಉಲ್ಲೇಖ ಮಾಡಿ ಚೌಗಲೆ ಅವರು ಬರೀತಾರೆ, ನಮ್ಮ ದೇಶದ ಯುವಕರು ಈವರೆಗೂ ನೀವು ಹೇಳಿದ್ರೆ ಇದು ಸೆಕ್ಯುಲರ್ ವಿರುದ್ಧ, ನೀವು ಹೇಳಿದ್ರೆ ಇದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧ, ಇದು ರಾಷ್ಟ್ರೀಯ, ಇದು ಅರಾಷ್ಟ್ರೀಯ, ನ್ಯಾಷನಲಿಸಮ್ ಹೇಳ್ಬಾರ್ದು, ಇಂಟರ್ನ್ಯಾಷನಲಿಸಮ್ ಹೇಳ್ಬೇಕು, ಇಡೀ ಹ್ಯುಮ್ಯಾನಿಟಿ ಅಂತ ಹೇಳ್ಬೇಕು, ಭಾರತ ಒಂದು ಸಮಾಜ ಅಂತ ಹೇಳ್ಬಾರ್ದು, ಗೋಡೆಗಳನ್ನ ಕಟ್ಕೊಂಡಿರಬಾರ್ದು, ಹೀಗೆಲ್ಲ ಹೇಳಿ 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 ನಮ್ಮ ಸಮಾಜದ ಮನಸ್ಥಿತಿಯನ್ನ ದಬಾಯಿಸಿ ಇಟ್ಟಿದ್ದಾರೆ. ನನ್ನ ಅಂಗಡಿನ ಮೀಡಿಯಾ ಮೂಲಕನೋ, ಭಾಷಣಗಳ ಮೂಲಕನೋ, ಅಕಾಡೆಮಿಗಳು, ರಿಸರ್ಚ್, ಮತ್ತೊಂದು ಅಲ್ಲಾಗುವಂತಹ ಯೂನಿವರ್ಸಿಟಿ ಕೇಂದ್ರಗಳು, ಇದರೆಲ್ಲ ಮೂಲಕ ಒಂದು ಫಾಲ್ಸ್ ಏನೊಂದು ನಿರ್ಮಾಣ ಮಾಡಿದ್ರು. ನನಗನ್ಸುತ್ತೆ ಆ ಚೌಗಲೆಯವರು ಅದನ್ನೇ ಬರೀತಾರೆ. ಯುವಕರು ಪ್ರಶ್ನೆ ಮಾಡೋದ್ರ ಮೂಲಕ ಒಂದು ಮನಸ್ಥಿತಿಯನ್ನು ನಿರ್ಮಾಣ ಮಾಡುವ ಸಮಾಜದಲ್ಲಿ ಅನೇಕರು ರಾಷ್ಟ್ರೀಯವಾಗಿ ಯೋಚನೆ ಮಾಡೋರು, ಸನಾತನ ಮೌಲ್ಯದ ಬಗ್ಗೆ ಯೋಚನೆ ಮಾಡೋರು ಇದ್ರು. ಆದರೆ ವರ್ತಮಾನ ಭಾರತ ಆ ಭ್ರಮೆಯ ಒಂದು ಜಾಲವನ್ನ ಹೊಡೆದಾಕಿ ಎದ್ದು ನಿಂತ್ಕೊಳ್ತು. ಯಾಕಂದ್ರೆ ಆ ಹುಡುಗನ ರೀತಿಯಲ್ಲಿ ಯಾವುದೇ ಭಾರ ಇಲ್ಲದೆ, ನನ್ನ ಮೂರ್ಖರಂತಾರೋ ಅಯೋಗ್ಯರಂತಾರೋ ಇದು ಯಾವ್ದು ಅವನಿಗಿರ್ಲಿಲ್ಲ. ಬೇರೆಯವರಿಗೆಲ್ಲ ಅನಿಸ್ತಾ ಇತ್ತು, ನಾನೇ ಮಾತಾಡ್ಬಿಟ್ರೆ ಕಾಣಿಸ್ತಾ ಇಲ್ಲ ಅಂದ್ರೆ ನನ್ನೆಲ್ಲ ಏನ್ ಅನ್ಕೊಳ್ತಾರೆ ಅನ್ನಿಸ್ತು. ವರ್ತಮಾನ ಭಾರತ, ಅದರ ಯುವಕರ ಮನಸ್ಥಿತಿ ಈಗ ಸಿದ್ಧ ಆಗಿದೆ. ಈ 10 ವರ್ಷದಲ್ಲಿ ಕರೋನಾ ಒಂದು ಇಡೀ ಜಗತ್ತಿಗಿದ್ದಂತೆ ನಮ್ಮ ದೇಶಕ್ಕೂ ಇರತಕ್ಕಂತ ಒಂದು ಅಡೆತಡೆ ಇರ್ಬೋದು. ಆದ್ರೆ ಒಂದು ದೊಡ್ಡ ನೆಗೆತ ಜಿಗಿತ ಮಾಡೋದಕ್ಕೆ ಅವಕಾಶ ಇರತಕ್ಕಂತ ಸ್ವಸ್ಥಾನದಲ್ಲಿ ನಾವು ನಿಂತಿದ್ದೀವಿ. ಇದು ವರ್ತಮಾನ ಭಾರತದ ಮನಸ್ಥಿತಿ ಅಂತ ಅನ್ಕೊಳ್ತೇವೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅನೇಕ ಅಳತೆಗೋಲುಗಳು ನಿಂತ್ಕೊಂಡು ನಡೀಬಹುದು. ಆದ್ರೆ ಸಮಾಜದ ಚಿತ್ತ ಮತ್ತು ಮನಸ್ಸು ಇದನ್ನ ಯಾರು ಸೂಕ್ಷ್ಮವಾಗಿ ನೋಡ್ತೀವಿ, ಅದರೊಳಗೂ ಯುವಕರ ಚಿತ್ತ ಮನಸ್ಸನ್ನು ಗಮನಿಸ್ತೀವಿ. ಹಿಂದೆ ಎಲ್ಲ ಇದ್ದಂತ ಭಾರಗಳು ನಮ್ಮ ಸಮಾಜಕ್ಕೆ ಅದನ್ನ ಕೊಡವು ಕೊಡ್ತಾ ಮುಂದಿನ ಇದಕ್ಕೆ ಸಿದ್ಧ ಆಗಿರ್ತಕ್ಕಂಥ ಒಂದು ಸಮಾಜವಾಗಿ ನಮಗೆ ಕಾಣುತ್ತೆ. ಇದೆ ನಿಜ, ಅನೇಕ ಸವಾಲುಗಳು, ಸಮಸ್ಯೆಗಳು ಇದೆ. ಅದು ಇದೆಲ್ಲವನ್ನು ಮೀರುವಂತ ವರ್ತಮಾನ ಭಾರತ ಸೂಕ್ಷ್ಮವಾಗಿ ನೋಡೋರಿಗೆ ಕಾಣುತ್ತೆ. ಅನೇಕ ಸಮಸ್ಯೆಗಳಿದೆ. ಉದಾಹರಣೆಗೆ ಜನಸಂಖ್ಯೆಯಲ್ಲಿ ಆಗ್ತಾ ಇರೋ ಏರುಪೇರು ಒಂದು ಸಮಸ್ಯೆ, ಅಥವಾ ನಮ್ಮ ದೇಶದ ಗಡಿಗಳಲ್ಲಿ ಸುರಕ್ಷತೆಯ ಪ್ರಮಾಣ ಇರೋದು ಅದೊಂದು ಸವಾಲು, ಅಸ್ಪೃಶ್ಯತೆ ಇವತ್ತು ಒಂದು ಸವಾಲು. ಆದರೆ ಇದೆಲ್ಲವನ್ನು ಮೀರುವಂತ ಮನಸ್ಥಿತಿ ಇರ್ತಕ್ಕಂಥ ವರ್ತಮಾನ ಭಾರತದ 130 ಕೋಟಿಯ ಜನರು ಇರ್ತಕ್ಕಂಥ ಯಾವ್ದನ್ನ ಆರ್ನಾಲ್ಡ್ ಟಾಯನ್ಬಿ ಅಂತಕ್ಕಂಥ ಇತಿಹಾಸ ತಕ್ಕಂಥ ಕ್ರಿಯೇಟಿವ್ ಮೈನಾರಿಟಿ ಅನ್ನೋ ಶಬ್ದಗಳು, ಒಂದಿಷ್ಟು ಜನ ಅದ್ರ ಬಗ್ಗೆ ಯೋಚನೆ ಮಾಡುವಂತ ಯುವ ಶಕ್ತಿ ಪ್ರತಿಯೊಂದು ಸಮಾಜದಲ್ಲಿ ಇರುತ್ತೆ. ಆ ಕ್ರಿಯೇಟಿವ್ ಮೈನಾರಿಟಿ ಅಂತ ಯಾವ್ದಿದೆ ಅದು ನಮ್ಮ ಸಮಾಜದಲ್ಲಿ ಇವತ್ತಿಗೂ ಜಗಿಸ್ತಾ ಇದೆ, ಅದರ ತಾಕತ್ತಿದೆ ಅಂತ ರಾಷ್ಟ್ರೀಯವಾಗಿ ಯೋಚನೆ ಮಾಡೋ ನಮ್ಮೆಲ್ಲ ಸಂಘಟನೆಗಳಿಗೂ ಅನಿಸುತ್ತೆ. ಇದರೊಳಗೆ ಸಾಮಾಜಿಕ ಜವಾಬ್ದಾರಿ ಹಾಗಾದ್ರೆ ಮುಂದಿನದೇನಿದೆ? ಈಗ ತಾನೇ ವಿಷನ್ ಬಗ್ಗೆ ನಮ್ಮ ಪ್ರಮುಖ ಅತಿಥಿಗಳು, ಪ್ರಮುಖರು ಮಾತಾಡಿದ್ರು. ಆದ್ರೆ ಭಾರತದ ವಿಷನ್ ವರ್ತಮಾನದಲ್ಲಿ ನಿಂತ್ಕೊಂಡು, ಈ ಸ್ವಸ್ಥಾನದಲ್ಲಿ ನಿಂತ್ಕೊಂಡು ಮುಂದಿಂದ ಹೇಗಾಗ್ಬೇಕು ಅಂತ ಕಲ್ಪನೆ ಮಾಡಿಕೊಂಡ್ರೆ ಏನಂತ ಅನ್ಸುತ್ತೆ? 4-5 ಅಂಶಗಳನ್ನು ಕೇವಲ ನಾನು ಉಲ್ಲೇಖ ಮಾಡ್ತೀನಿ, ಏನೇನು ಆಗ್ಬಹುದು ಅಂತ. ಮೊದಲನೇದಾಗಿ, ನಾವೊಂದು ಮಾತೃ ಸಮಾಜವಾಗಿ ರಾಷ್ಟ್ರೀಯ ಹಿಂದೂ ಸನಾತನ ಮೌಲ್ಯಗಳನ್ನ ಹೊಂದಿರತಕ್ಕಂತ ಒಂದು ಶ್ರೇಷ್ಠ ಸಮಾಜ, ಹೆಮ್ಮೆಯಿಂದ ಹೇಳ್ಕೊಳ್ಬಹುವಂತ ಒಂದು ಸಮಾಜ ಅನ್ನುವ ವಿಚಾರ, ಅನುಭವ ಸಮಾಜ ಎಲ್ಲರಿಗೂ ಆಗಬೇಕು. ಇದು ಮೊದಲನೇ ಕಂಡೀಷನ್, ಪ್ರೀ ಕಂಡೀಷನ್. ಒಂದು ಸಮಾಜವಾಗಿ ನಾನು ಯಾರು ಅನ್ನುವ ಅನುಭವ, ಒಂದು ವಿಷನ್ ಮಾಡ್ಕೊಳ್ಬೇಕಾದ್ರೆ, ಮುಂದಿನ ಕಲ್ಪನೆ ಮಾಡ್ಕೊಳ್ಬೇಕಾದ್ರೆ ನಾನು ಯಾರು ಅನ್ನೋದು ಅಲ್ಲಿಗೂ ಅನುಭವ ಆಗಬೇಕು. ಈ ಪ್ರಮಾಣ ಇನ್ನು ಹೆಚ್ಚೆಚ್ಚಾಗ್ತಾ ಹೋಗ್ಬೇಕು. ಇದನ್ನ ಜಾಸ್ತಿ ಮಾಡುವಂತ ಜವಾಬ್ದಾರಿ ರಾಷ್ಟ್ರೀಯವಾಗಿ ಯೋಚನೆ ಮಾಡಿ ಎಲ್ಲರೂ. ಅಂದ್ರೆ ಈ ವಿಚಾರ, ಇದೊಂದು ರಾಷ್ಟ್ರ, ಸನಾತನ ರಾಷ್ಟ್ರ, ಭಾರತೀಯ ದೃಷ್ಟಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರ, ಮೌಲ್ಯಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಇದರೊಳಗಿರೋ ಕೊರತೆಗಳನ್ನೆಲ್ಲ ನೀಡ್ಕೊಳ್ಬೇಕು, ಒಳ್ಳೆಯದನ್ನ ಉಳಿಸ್ಕೊಳ್ಬೇಕು, ಇವತ್ತಿನ ಕಾಲಖಂಡಕ್ಕೆ ಅಗತ್ಯವಾದ ಅಂತಕ್ಕಂಥ ಒಂದು ಅನುಭವ, ಮನಸ್ಥಿತಿ ಸಮಾಜದ ಕೊಟ್ಟ ಕೊನೆಯ ಗ್ರಾಮಸ್ಥನವರೆಗೆ ತಲುಪುವಾಗ, ಅಂದ್ರೆ ವಿಚಾರವಾಗಿ ಇದೆಲ್ಲರಿಗೂ ತಲುಪುವಾಗಿ ಮಾಡೋದು ಇದು ಮೊದಲು.
ಎರಡನೇದು, ಈ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬದ ಮೂಲಭೂತ ಅವಶ್ಯಕತೆ ಇದೆಲ್ಲ ಪೂರೈಸಬೇಕು. ಬರೀ ವಿಚಾರ ಇದೆ, ಅವನು ಶ್ರೇಷ್ಠ ಸಮಾಜಕ್ಕೆ ಸೇರಿದವರು ಅಂದ್ರೆ ಅದರ ಆಧಾರದ ಮೇಲೆ ಬದುಕಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಭಾಷೆಯಲ್ಲಿ ಯಾವ್ದನ್ನ ಹೇಳ್ತಾರೆ, ರೋಟಿ ಕಪಡ ಅವ್ರ ಮಕಾನ್. ಆಹಾರ, ಆರೋಗ್ಯ, ಶಿಕ್ಷಣ. ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ರಸ್ತೆ, ದೀಪ, ನೀರು, ಇದೆಲ್ಲವೂ ಎಲ್ಲರಿಗೂ ಸಿಗುವಾಗಬೇಕು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಏಕಾತ್ಮ ಮಾನವ ದರ್ಶನವನ್ನ ನಮ್ಮ ಸಮಾಜ ಮುಂದೆ ಇಟ್ಟರು. ಅವ್ರು ಹೇಳ್ತಾರೆ, ರೋಟಿ ಕಪಡ ಮಕಾನ್ ಶಿಕ್ಷಾ ಸ್ವಾಸ್ಥ್ಯ और सम्मान, ಈ 6 ಎಲ್ರಿಗೂ ಸಿಗ್ಬೇಕು ಅಂತ. ಶಿಕ್ಷಾ ಅಂದ್ರೆ ರೋಟಿ ಕಪಡ ಮಕಾನ್ ಜೊತೆಗೆ ಶಿಕ್ಷಾ ಸ್ವಾಸ್ಥ್ಯ ಸಮ್ಮಾನ್. ಸಮ್ಮಾನ್ ಅಂದ್ರೆ ಒಂದು ಗೌರವದಿಂದ ಬಾಳುವಂತ ಮನಸ್ಸಿನ ಒಂದು ಪರಿಸ್ಥಿತಿ ವ್ಯಕ್ತಿ ಮತ್ತು ಸಮಾಜ ಎಲ್ರಿಗೂ ಬೇಕು. ಅದರ ಜೊತೆಗೆ ಇವತ್ತಿನ ಕಾಲಘಟ್ಟದಲ್ಲಿ ಸೇರಿಸಬಹುದು, ರಸ್ತೆ, ನೀರು, ವಿದ್ಯುತ್ ಅಥವಾ ವೈಫೈ ಎಲ್ಲವನ್ನು ಸೇರಿಸ್ಕೊಡ್ಬೇಕು. ಅಂದ್ರೆ ಒಬ್ಬ ವ್ಯಕ್ತಿಯಾಗಿ ಒಂದು ಕುಟುಂಬವಾಗಿ ಬದುಕೋದಕ್ಕೆ ಏನೇನ್ ಬೇಕು ಇದೆಲ್ಲವೂ ಬೇಕು. ಇದು ಎರಡನೇ ಕಂಡೀಷನ್. ನಾವು ವಿಷನ್ ಮಾಡ್ಕೊಳ್ಬೇಕಾದ್ರೆ ಇದೆಲ್ಲರಿಗೂ ಸಿಗ್ಬೇಕು ಅನ್ನೋ ದೃಷ್ಟಿ ಒಂದು ಸಮಾಜವಾಗಿ ನಮ್ಗಿರ್ಬೇಕು. ಮೂರನೇದು, ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬದ ಸಾಮಾಜಿಕ ಆಯಾಮಗಳು ಇದು ಸುಂದರವಾಗಿರ್ಬೇಕು. ಸಾಮಾಜಿಕ ಆಯಾಮ ಅಂದ್ರೇನು? ನಾವು ಸಂಘದಲ್ಲಿ ಕೆಲವು ಟರ್ಮಿನಾಲಜಿ ಪರಿಭಾಷೆಗಳನ್ನು ಬಳಸ್ತೀವಿ. ಸಾಮಾಜಿಕ ಸಮರಸತೆ, ಸಾಮಾಜಿಕ ಸುರಕ್ಷತೆ, ಸಾಮಾಜಿಕ ಸಮ್ಮಾನ. ಸಾಮಾಜಿಕ ಸಮರಸತೆ ಅಂದರೆ ಜಾತಿ ಕಾರಣಕ್ಕಾಗಿ ಭೇದ ಭಾವ, ಜಾತಿ ಕಾರಣಕ್ಕಾಗಿ ಅಸ್ಪೃಶ್ಯತೆ, ಜಾತಿ ಕಾರಣಕ್ಕಾಗಿ ಮೇಲು ಕೀಳು, ಆರ್ಥಿಕ ಕಾರಣಕ್ಕಾಗಿ ಮೇಲು ಕೀಳು. ಇದು ಒಂದು ಸಮಾಜದ ತಳಮಟ್ಟದಲ್ಲಿ ತಳಮಳವನ್ನು ಉಂಟು ಮಾಡತಕ್ಕಂಥ ಒಂದು ಪರಿಸ್ಥಿತಿ. ಇದರಿಂದ ಸಮಾಜ ಮುಕ್ತ ಆಗದೆ ಇದ್ರೆ ಎಷ್ಟೇ ನೀವು ಆರ್ಥಿಕ ಪ್ರಗತಿ ಮಾಡಿದ್ರು, ಎಷ್ಟೇ ಜಗತ್ತಿನ ಸಮಾನ ಬಂದ್ರು ಅದಕ್ಕೇನು ಬೆಲೆ ಇಲ್ಲ. ಅದು ನಮ್ಮ ಸಮಾಜದ ಇವತ್ತಿನ ಪರಿಸ್ಥಿತಿ. ಈ ದೃಷ್ಟಿಯಿಂದ ಮಾಡಬೇಕಾಗಿದ್ದು ಬಹಳ ಇದೆ. ಭವಿಷ್ಯದ ಸಾಮಾಜಿಕ ಜವಾಬ್ದಾರಿಯಲ್ಲಿ ಇದು ಅತ್ಯಂತ ದೊಡ್ಡ ಜವಾಬ್ದಾರಿ ಮತ್ತು ಕಠಿಣವಾದ ಜವಾಬ್ದಾರಿ. GDP ರೇಟ್ ಏರಿಸಬಹುದು, ಆದ್ರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಪ್ರವೇಶ ಇರುವಾಗೆ ಮಾಡಬೇಕಾದ್ರೆ ಅದು ಕೇವಲ GDP ಮೇಲೆ ಹೋಗೋದ್ರಿಂದ, ಅಕ್ಷರಸ್ಥರಾಗೋದ್ರಿಂದಲೇ ಸಾಧ್ಯ ಇಲ್ಲ. ಅದಕ್ಕೆ ಮನಸ್ಸಿನಲ್ಲಿ ಪರಿವರ್ತನೆ ಬರಬೇಕಾಗುತ್ತೆ. ವ್ಯಕ್ತಿ ಮತ್ತು ಆ ಕುಟುಂಬದ ಮನಸ್ಸಿನಲ್ಲಿ ಅಸ್ಪೃಶ್ಯತೆ ಬಗ್ಗೆ, ಜಾತಿ ಕಾರಣಕ್ಕಾಗಿ ಮೇಲು ಕೀಳಿನ ಬಗ್ಗೆ, ಆರ್ಥಿಕ ಕಾರಣ ಮೇಲು ಕೀಳು, ಇದರಿಂದ ನಾನು ಮುಕ್ತನಾಗಬೇಕು ಅನ್ನೋ ಸಂಕಲ್ಪ ಬರಬೇಕಾಗುತ್ತೆ. ಇದು ದೊಡ್ಡ ಚಾಲೆಂಜ್, ಇದು ದೊಡ್ಡ ಸವಾಲು, ದೊಡ್ಡ ಜವಾಬ್ದಾರಿ. ಆದ್ರೆ ಅದಾಗಬೇಕಾಗಿದೆ. ಅದು ಸಾಮಾಜಿಕ ಸುರಕ್ಷೆ. ಇವತ್ತಿಗೂ ಸಾವಿರಾರು ಗ್ರಾಮಗಳಲ್ಲಿ ಮತಾಂತರ ನಡೀತಾ ಇದೆ. ಅದು ಸುರಕ್ಷೆ ಅಲ್ಲ. ಪ್ರತಿಯೊಬ್ಬ ಹುಟ್ಟಿದವನಿಗೂ ಅವನು ಯೋಚಿಸುವ ರೀತಿಯಲ್ಲಿ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಅವರಿಗೆ ಸಾಧನೆ ಮಾಡಿಕೊಳ್ಳುವಂತ ಸುರಕ್ಷೆ ಸಿಗ್ಬೇಕಲ್ಲ. ಅದು ಇವತ್ತಿಲ್ಲ. ಭಯದಿಂದ, ಆಮಿಷದಿಂದ ಮತಾಂತರ ನಡೀತಾರೋ ಇವತ್ತಿಗೂ ಸಾವಿರಾರು ಘಟನೆಗಳಿದೆ. ಬರೀ ಮತಾಂತರ ಒಂದೇ ಹೇಳೋದು. ಈ ತರ ಸಾಮಾಜಿಕ ಸುರಕ್ಷೆ ಅಂದ್ರೆ ಮುಕ್ತ ವಾತಾವರಣದಲ್ಲಿ ನನಗೆ ಬೇಕಾದ ದೇವರನ್ನು ನಾನು ಪೂಜೆ ಮಾಡ್ತೀನಿ ಅಥವಾ ದೇವರನ್ನ ಪೂಜೆ ಮಾಡೋದಿಲ್ಲ, ಆಧ್ಯಾತ್ಮಿಕ ಸಾಧನೆ ಮಾಡ್ತೀನಿ ಅಥವಾ ಮಾಡೋದು ಅವನಿಗೆ ಬಿಟ್ಟಿದ್ದ ಸ್ವಾತಂತ್ರ್ಯ. ಇದು ನಮ್ಮ ಸನಾತನ ಧರ್ಮದಲ್ಲಿ ಸಾವಿರಾರು ವರ್ಷಗಳಿಂದ ಈ ಭೂಮಿಯಲ್ಲಿ ಇದ್ದಂತ ಪರಿಸ್ಥಿತಿ. ಇವತ್ತು ಅದು ವ್ಯತ್ಯಾಸ ಆಗಿದೆ. ಪರಕೀಯ ಆಕ್ರಮಣದಲ್ಲಿ ಆಗಿರುವಂತಹ ಬಹಳ ದೊಡ್ಡ ಆಕ್ರಮಣ ಇದು. ಧಾರ್ಮಿಕ ಆಕ್ರಮಣ, ಮತೀಯ ಆಕ್ರಮಣ. ಮತಾಂತರ ಅನ್ನೋದು ಇಟ್ಸ್ ಎ ಮೆಂಟಲ್ ವೈಲೆನ್ಸ್. ಮಾನಸಿಕವಾಗಿ ಹಿಂಸೆ ಅದು. ಅನೇಕರಿಗೆ ಗೊತ್ತಾಗಲ್ಲ, ಅನೇಕರಿಗೆ ತುಂಬಾ ದಿವಸದ ನಂತರ ಗೊತ್ತಾಗಲ್ಲ. ಇದರಿಂದ ಮುಕ್ತ ಆಗಬೇಕಾಗಿದೆ ನಮ್ಮ ಸಮಾಜ. ಆಗ ಮಾತ್ರ ನಮ್ಮ ಸಾಮಾಜಿಕವಾಗಿ ಸಾಮಾಜಿಕ ಸುರಕ್ಷೆ ನಮಗೆ ಸಿಗುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಯ ಸಾಮಾಜಿಕ ಆಯಾಮಗಳು, ಅದು ಸಾಮಾಜಿಕ ಸುರಕ್ಷೆ ಇರ್ಬೋದು, ಸಾಮಾಜಿಕ ಸಮರಸತೆ ಇರ್ಬೋದು, ಸಾಮಾಜಿಕ ನ್ಯಾಯ ಇರ್ಬೋದು, ಸಮ್ಮಾನ ಇರ್ಬೋದು, ಇದೆಲ್ಲವೂ ಸಿಗುವಂತ ಸಮಾಜ ನಮ್ದು ಆಗ್ಬೇಕು. ಆ ಜವಾಬ್ದಾರಿಯನ್ನು ನಾವು ಹೊತ್ಕೊಳ್ಬೇಕಾಗುತ್ತೆ. ಇನ್ನ ನಮ್ಮ ದೇಶದ ಗಡಿಗಳು ಇದು ಸುರಕ್ಷಿತ ಆಗ್ಬೇಕಾದ್ರೆ ನಮ್ಮ ಸೈನಿಕೀಯ ಶಕ್ತಿ ಚೆನ್ನಾಗಿರ್ಬೇಕು. ಒಂದು ದೇಶ ಸುರಕ್ಷಿತ ಅನ್ಬೇಕಾದ್ರೆ ಸಾಮಾಜಿಕ ಸುರಕ್ಷೆ ಒಂದು, ಅಂದ್ರೆ ದೇಶದ ಸುರಕ್ಷೆ ಅಷ್ಟೇ ಮಹತ್ವ ಅಥವಾ ಅದಕ್ಕಿಂತಲೂ ಮಹತ್ವ ಅನೇಕವಾದ. ಗಡಿಗಳು ಸಂರಕ್ಷಿತ ಆಗಿರುತ್ತೆ. ಅದೃಷ್ಟಕ್ಕೆ ಇವತ್ತು ಗಡಿಗಳ ಬಗ್ಗೆ ಸರಿಯಾಗಿ ಯೋಚನೆ ಮಾಡುವಂತವ್ರ ನೇತೃತ್ವ ಇರ್ತಕ್ಕಂಥ ಸರ್ಕಾರ ಇದೆ. ಅನೇಕ ಕೊರತೆಗಳು
ನಮ್ಮ ಸಮಾಜದ ಕಾರಣಕ್ಕಾಗಿ, ಸರ್ಕಾರದ ಕಾರಣಕ್ಕಾಗಿ ಹಿಂದಿಂದ ಆಗಿರ್ಬೋದು. ಕನಿಷ್ಠ ಅದ್ರ ಬಗ್ಗೆ ಯೋಚನೆ ಮಾಡುವಂಥವ್ರು ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ. ಅದು ಚೀನಾ ಗಡಿ ಇರ್ಬೋದು, ಪಾಕಿಸ್ತಾನ ಗಡಿ ಇರ್ಬೋದು, ಬಾಂಗ್ಲಾದೇಶ. ಅದಕ್ಕೆ ಸೂಕ್ತವಾದಂತ ನಮ್ಮ ದೇಶದ ಮೇಲೆ ಯಾವುದೇ ರೀತಿ ಆಕ್ರಮಣವಾದರೂ ಎದುರಿಸುವಂತ ಸೈನಿಕ ಬಲ, ಇದು ಒಂದು ಸುಸ್ಥಿರ ಸಮಾಜದ ಒಂದು ಲಕ್ಷಣ. ಅದೇ ರೀತಿಯಲ್ಲಿ 5ನೇದು, ಜಗತ್ತಿನ ಎಲ್ಲೇ ಆದರೂ ಯಾವುದೇ ಒಂದು ಸಾತ್ವಿಕ ಸಮುದಾಯಕ್ಕೆ, ಸಾತ್ವಿಕ ಸಮಾಜಕ್ಕೆ ತೊಂದರೆ ಆದರೆ ಆ ತೊಂದರೆಯನ್ನು ನಿವಾರಿಸುವಷ್ಟು ಶಕ್ತಿ ಕೂಡ ಭಾರತವಾಗಿ, ಒಂದು ಸುಸಂಘಟಿತ ಸಮಾಜವಾಗಿ ನಮಗೆ ಬೇಕು. ನಾವು ಹಿಂದೆ ಮಾಡಿದ್ದೀವಿ. ಬೃಹತ್ ವಿಶ್ವ ಮಾರಿಯಮ್ಮಲ್ಲಿ ಸೈನ್ಯ ತಗೊಂಡು ಹೋಗದೆ ಇರ್ಬೋದು, ಆದರೆ ಎಲ್ಲರಿಗೂ ಒಳ್ಳೆಯ ಸುಜ್ಞಾನವನ್ನು ಕೊಡುವಂತ ಕೆಲಸವನ್ನು ನಾವು ಪೂರ್ವಜರು ಮಾಡಿದ್ರು. ಆದರೆ ಇವತ್ತು ಜಗತ್ತಿನ ಬೇರೆ ಬೇರೆ ಕಡೆಯಲ್ಲಿ ಸಾತ್ವಿಕ ಶಕ್ತಿಗಳ ಮೇಲೆ, ಸಾತ್ವಿಕ ಗುಣಗಳ ಮೇಲೆ, ಸಾತ್ವಿಕ ಸಮುದಾಯಗಳ ಮೇಲೆ ಆಕ್ರಮಕ ಸಮುದಾಯಗಳು, ಆಕ್ರಮಕ ಶಕ್ತಿಗಳು ದಾಳಿ ಮಾಡ್ತಾ ಇವೆ. ನಮ್ಮ ದೇಶದ ಮಿಲಿಟರಿ ಪವರ್, ಡಿಪ್ಲೊಮ್ಯಾಟಿಕ್ ಪವರ್, ಜಿಯೋ ಪೊಲಿಟಿಕಲ್ ಪವರ್, ಇದು ಹೇಗಾಗಬೇಕು ಅಂತ ಕೇಳಿದ್ರೆ ಅಲ್ಲಿರುವ ಸಮಸ್ಯೆಯನ್ನು ಪರಿಹಾರ ಮಾಡುವಷ್ಟು ಶಕ್ತಿ ನಮಗೆ ಬರಬೇಕು ಒಂದು ಸಮಾಜಗಳು. ನಾವು ಮಾತ್ರ ಸುರಕ್ಷಿತವಾಗಿರಲ್ಲ. ನಾನು 4-5 ಈ ತರ ಅಂಶ, ಇಂಥದನ್ನ ಪೂರೈಸುವಂತ ಜವಾಬ್ದಾರಿ ಒಂದು ಸಮಾಜವಾಗಿ ನಮಗಿದೆ. ವರ್ತಮಾನ ಭಾರತದಲ್ಲಿ ನಾವು ನಿಂತ್ಕೊಂಡು ನೋಡಿದ್ರೆ ಮುಂದೆ ಇದನ್ನೆಲ್ಲ ಪೂರೈಸುವಂತ ಒಂದು ಸಮಾಜವಾಗಿ ನಾವು ಬೆಳಿಬೇಕಾಗಿದೆ. ಇದರ ಬಗ್ಗೆ ಸಂಘ ಹೇಗೆ ಯೋಚನೆ ಮಾಡುತ್ತೆ ಅಂತಂದ್ರೆ, ಅದಕ್ಕೆ ಸ್ವಲ್ಪ ಸರಳ ಆಗೋದಕ್ಕೆ ಸೂತ್ರವಾಗಿ ನಾವು ಕೆಲವು ಶಬ್ದಗಳನ್ನು ಬಳಸ್ತೀವಿ. ಒಂದು ವ್ಯವಸ್ಥಾ ಪರಿವರ್ತನೆ, ಇನ್ನೊಂದು ಸಾಮಾಜಿಕ ಪರಿವರ್ತನೆ, ಸಮಾಜ ಪರಿವರ್ತನೆ. ಈ 5 ನಾನು ಏನು ಹೇಳಿದೆ ಆ ರೀತಿ, ಅಥವಾ ಇನ್ನೊಂದು ಆಕಾರ ಅದಕ್ಕೆ ಸೇರಿಸಬಹುದು. ಇದಾಗಬೇಕಾದ್ರೆ ಕೆಲವು ವ್ಯವಸ್ಥಾ ಪರಿವರ್ತನೆಯಿಂದ ಸಾಧ್ಯ. ಇತ್ತೀಚಿನ ಉದಾಹರಣೆ ಹೇಳಬೇಕಾದ್ರೆ, ಕಾಶ್ಮೀರದಲ್ಲಿ ನಮ್ಮ ದೇಶದ ಗಡಿ ಸುರಕ್ಷೆ ಆಗಬೇಕಾದ್ರೆ ಕಾಶ್ಮೀರದಲ್ಲಿ 370ನೇ ವಿಧಿಯನ್ನ ಬದಲಾಯಿಸಬೇಕಾಗಿತ್ತು. ಇಟ್ಸ್ ಎ ಪಾಲಿಸಿ ಮ್ಯಾಟರ್, ಪಾಲಿಸಿ ಡಿಸಿಷನ್, ಕಾನೂನಾತ್ಮಕವಾಗಿ ಆಗಬೇಕಾಗಿದೆ. ಇದು ವ್ಯವಸ್ಥಾ ಪರಿವರ್ತನೆಯಲ್ಲಿ ಆಗುವಂತ ಕೆಲಸ. ಅದಕ್ಕೆ ಸೂಕ್ತವಾಗಿ ಯೋಚನೆ ಮಾಡುವಂತ ಸರ್ಕಾರ, ಅದನ್ನ ನೇತೃತ್ವ ವಹಿಸುವಂತ ವ್ಯಕ್ತಿಗಳು ಇದ್ರೆ ಮಾತ್ರ ಆಗುತ್ತೆ. ಅಥವಾ ಈ ರೀತಿ ಇನ್ನೂ ಅನೇಕ ಇರ್ಬೋದು. ಇದೆಲ್ಲ ವ್ಯವಸ್ಥಾ ಪರಿವರ್ತನೆಯ ಉಪಲಬ್ಧಿಗಳು, ಫಲಗಳು, ಪರಿಣಾಮಗಳು. ಒಂದು ಊರಿನಲ್ಲಿ ಒಂದು ಶಾಲೆ ಚೆನ್ನಾಗಾಗೋದು ಕೂಡ ಅಲ್ಲಿರ್ತಕ್ಕಂಥ ಹೆಡ್ ಮಾಸ್ಟ್ರು, ಬೆಟರ್ಮೆಂಟ್ ಕಮಿಟಿ, ಅದೊಂದು ವ್ಯವಸ್ಥೆ. ಅದು ಹೇಗಿದೆ ಅನ್ನೋದನ್ನು, ಒಂದು ಗ್ರಾಮ ಪಂಚಾಯಿತಿ, ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಅದರ ನೇತೃತ್ವ ವಹಿಸಿರುವಂತಹ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪು ಹೇಗೆ ಯೋಚನೆ ಮಾಡುತ್ತೆ ಅನ್ನೋದ್ರ ಮೇಲೆ ಆ ವ್ಯವಸ್ಥೆ ಇದೆ. ಒಂದು ಲೈಬ್ರರಿ ಇರ್ಬೋದು, ಒಂದು ದೇವಸ್ಥಾನ ಇರ್ಬೋದು, ಇಲ್ಲೆಲ್ಲ ಒಂದು ವ್ಯವಸ್ಥೆ ಇದೆ. ಅಲ್ಲಿ ಸೂಕ್ತ ವ್ಯಕ್ತಿ, ಅಥವಾ ಒಂದು ಸಹಕಾರಿ ಬ್ಯಾಂಕ್ ಇರ್ಬೋದು, ಕೋಆಪರೇಟಿವ್ ಬ್ಯಾಂಕ್, ಅದರ ನೇತೃತ್ವ ವಹಿಸುವಂತ ವ್ಯಕ್ತಿಗಳು ಅಥವಾ ವ್ಯಕ್ತಿಗಳ ಸಮೂಹ, ಇದು ಸಮಾಜಮುಖಿಯಾಗಿ, ಸಾಮಾಜಿಕ ಬದ್ಧತೆಯಿಂದ, ರಾಷ್ಟ್ರೀಯ ದೃಷ್ಟಿಕೋನ ಹೊಂದಿ, ಮೂಲಭೂತ ಒಳ್ಳೆಯ ಮೌಲ್ಯಗಳಿಗೆ ಬೆಲೆ ಕೊಟ್ಟು ನಿರ್ಣಯಗಳನ್ನು ತೆಗೆದುಕೊಳ್ಳುವಂತ, ವ್ಯವಹಾರ ಮಾಡುವಂತ ಅದಾದರೆ ಆಗ ವ್ಯವಸ್ಥಾ ಪರಿವರ್ತನೆ, ಆಗ ಸರಿಯಾದ ಪಾಲಿಸಿಗಳು ನಿರ್ಮಾಣ. ಆದರೆ ಕೇವಲ ವ್ಯವಸ್ಥಾ ಪರಿವರ್ತನೆಯಿಂದ ಆಗಲ್ಲ. ಒಳ್ಳೆ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಒಳ್ಳೆ ಚೀಫ್ ಮಿನಿಸ್ಟರ್ ಇರ್ಬೋದು, ಒಳ್ಳೆ ಫೈನಾನ್ಸ್ ಮಿನಿಸ್ಟರ್ ಇರ್ಬೋದು, ಒಳ್ಳೆ ಹೆಡ್ ಮಾಸ್ಟರ್ ಇರ್ಬೋದು, ಒಳ್ಳೆ ಲೈಬ್ರರಿಯನ್ ಇರ್ಬೋದು, ಲೈಬ್ರರಿ ನಡೆಸೋರು ಇರ್ಬೋದು. ಆದರೆ ಸಮಾಜ ಹೇಗಿದೆ ಅನ್ನೋದ್ರ ಮೇಲೆ ಅದು ನಡಿ. ಕೆಲವುದಕ್ಕೆ ಸಮಾಜ ಪರಿವರ್ತನೆಯೇ ಮೂಲಭೂತ, ಅದನ್ನ ಪೂರ್ವ ಷರತ್ತು ಅಂತ ಹೇಳ್ಬೋದು, ಪ್ರೀ ಕಂಡೀಷನ್ ಅಂತ ಹೇಳ್ಬೋದು. ಉದಾಹರಣೆಗೆ ಅಸ್ಪೃಶ್ಯತೆ ಹೋಗ್ಬೇಕಾದ್ರೆ ಕಾನೂನು ಆಗೋದ್ರಿಂದ ಅಸ್ಪೃಶ್ಯತೆ ಈಗಿದೆ ಕಾನೂನು, ಆದರೂ ಈಗಲೂ ಗ್ರಾಮಗಳಲ್ಲಿ ಅಸ್ಪೃಶ್ಯತೆ ಯಾಕೆ ಬಳಕೆಯಲ್ಲಿದೆ? ಕಾನೂನನ್ನ ಪಾಲನೆ ಮಾಡೋದು ಬರೀ ಕಾನೂನಿಂದ ಅದಾಗಲ್ಲ, ಮನ ಪರಿವರ್ತನೆಯಿಂದ ಸಾಧ್ಯ. ಈ ಡಂಕೇಲ್ ಪ್ರಸ್ತಾವಗಳು ಅಂತ ಏನು 15 ವರ್ಷದ ಮುಂಚೆ, 10 ವರ್ಷದ ಮುಂಚೆ ನಡೀತಾ ಇತ್ತು, ಅದು WTO ಒಪ್ಪಂದಗಳೆಲ್ಲ, ಆಗ ಒಂದು ಬಹಳ ದೊಡ್ಡ ಸುದ್ದಿ ಆಯ್ತು. ಹಳದಿ, ಅರಿಶಿನ
ಇದನ್ನ ಯಾರೋ ಪೇಟೆಂಟ್ ಮಾಡ್ತಾ ಇದ್ದಾರೆ ಅಥವಾ ಮಾಡಿದ್ದಾರೆ, ಹಾಗಾಗಿ ಅರಿಶಿನ ಇನ್ನು ನಾವು ಯಾರು ಬಳಸಕ್ಕಾಗಲ್ಲ ಅಂತ. ಆಗ ನಮ್ಮ ಒಬ್ಬ ಹಿರಿಯರು ಹೇಳಿದ್ರು, ಯಾರೋ ಪೇಟೆಂಟ್ ಮಾಡ್ರು ಏನೇ ಮಾಡ್ರು, ಒಂದು ಊರಿನಲ್ಲಿ ನಮ್ಮ ಮನೆಯಲ್ಲಿ ನಾನು ಅರಿಶಿನ ಬಳಸೋದಕ್ಕೆ ಆ ಕಾನೂನು ನನ್ಗೆ ಏನ್ ಮಾಡಕ್ ಸಾಧ್ಯ? ಅರಿಶಿನ ಬಳಸಬಾರದು ಅನ್ನೋದು ಕಾನೂನಿಂದ ತೆಗೆದಕ್ಕಾಗಲ್ಲ, ಯಾರೋ ಒಪ್ಪಂದ ಮಾಡ್ಕೊಂಡಿದ್ದ. ಊರಿನಲ್ಲಿ ಎಲ್ಲರೂ ಅಲ್ಲಿ ಯಾರೋ ಅಂದ್ರೆ ಅವ್ರು ಹಾಸ್ಯ ಕೇಳಿದ್ರು, ಆ ಊರಿನ ಮಠದ ಸ್ವಾಮೀಜಿ ಹೇಳ್ಬಿಟ್ರೆ ಊರಿನವರೆಲ್ಲ ಬಿಟ್ಬಿಡ್ತಾರೆ. ನಾಳೆಯಿಂದ ಒಂದು ವಾರ ಅರಿಶಿನ ಬಳಸಬೇಡಿ ಎಂದು ಅವ್ರು ಬಿಡ್ತಾರೆ, ಉಪವಾಸ ಮಾಡಿ ಅಂದ್ರೆ ಬಿಡ್ತಾರೆ. ಕಾನೂನಿಂದ ಇದಾಗಲ್ಲ. ಇದು ಮನಸ್ಸು ಪರಿವರ್ತನೆ. ಸಮಾಜದ ತಳಮಟ್ಟದಲ್ಲಿರುವ ಕುಟುಂಬಗಳು, ವ್ಯಕ್ತಿಗಳು ಅವ್ರು ಯೋಚನೆ ಮಾಡೋ ರೀತಿ ಬದಲಾಯಿಸಬೇಕು. ಇದು ಬರೀ ವ್ಯವಸ್ಥಾ ಪರಿವರ್ತನೆಯಿಂದ ಆಗಲ್ಲ. ಸಮಾಜದ ಮೈಂಡ್ ಸೆಟ್ ಅಲ್ಲಿ ಯಾವ್ದನ್ನ ಧರ್ಮಪಾಲ ಅವರು ಹೇಳೋದು, ಚಿತ್ತ ಮಾನಸ, ವರ್ತಮಾನದ ಭಾರತದ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಚಿತ್ತಮಾನಸ ಆಗಿರೋ ಪರಿವರ್ತನೆ ಅಂದ್ರೆ ಹೊಸದನ್ನ ಮಾಡ್ತೀವಿ, ಚಾಲೆಂಜ್ ತಗೊಳ್ತೀವಿ, ಹಳೆದೆಲ್ಲವೂ ಸರಿಯಾಗಿಲ್ಲ ಅಂದ್ರೆ ಈ 60 ವರ್ಷಗಳಲ್ಲಿ ಅದನ್ನ ಬದಲಾಯಿಸಬೇಕು ಅನ್ನೋದು ಬಂದಿದೆ. ಆದ್ರೆ ಆಗ್ಬೇಕಾಗಿದ್ದು ಸಾಮಾಜಿಕ ಪರಿವರ್ತನೆ ಆಗ್ಬೇಕು, ಈ ಉತ್ಸಾಹ ಸರಿ, ಆದ್ರೆ ಯಾವ ರೀತಿ ಬದಲಾವಣೆ ಆಗ್ಬೇಕು ಅನ್ನೋದನ್ನು ಮಾಡೋದಕ್ಕೆ ಇನ್ನೂ ತುಂಬಾ ಬಾಕಿ ಇದೆ. ಹಾಗೆ ವ್ಯವಸ್ಥಾ ಪರಿವರ್ತನೆಗೆ ಪ್ರೀ ಕಂಡೀಷನ್, ಪೂರ್ವ ಷರತ್ತು ಮತ್ತು ಅಗಾಧವಾಗಿ ಆಗಬೇಕಾಗಿದ್ದು ಸಾಮಾಜಿಕ ಪರಿವರ್ತನೆ. ಆ ಜವಾಬ್ದಾರಿ ಸಮಾಜದಲ್ಲಿರುವಂತ ನಮ್ಮಂತ ಎಲ್ಲ ಪ್ರಮುಖರಿದೆ. ಅದಕ್ಕೆ ನಾವು ಸಮಯ ಕೊಡೋದಿರ್ಬೋದು, ನಮ್ಮ ಪ್ರತಿಭೆಯನ್ನು ಉಪಯೋಗಿಸೋದಿರ್ಬೋದು, ನಾವಿರುವ ಸ್ಥಾನದಲ್ಲಿ ಈ ಸಾಮಾಜಿಕ ಪರಿವರ್ತನೆಗೆ ಅನುಕೂಲ ಆಗುವಂತ ನಿರ್ಣಯಗಳನ್ನು ಮಾಡುವಂಥದ್ದಿರ್ಬೋದು, ಅದನ್ನ ಮಾಡೋರಿಗೆ ಪ್ರೋತ್ಸಾಹ ಕೊಡೋದಂತಿರ್ಬೋದು, ಎಲ್ಲ ಕಡೆಗೂ ನಾವು ಪ್ರಯತ್ನ ಮಾಡಬೇಕು ಅನ್ಸುತ್ತೆ. ಕೇವಲ ಒಂದೆರಡು ಏನ್ ಮಾಡ್ಬೋದು ಅನ್ನೋದನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಇವತ್ತು ಒಂದು 5-6 ವಿಷಯಗಳಿಗೆ ಎಲ್ಲರೂ ಕೈ ಜೋಡಿಸಬಹುದಾಗಿದ್ದಿದೆ. ಒಂದು, ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಸರ್ಕಾರಿ ಶಾಲೆಗಳು ಅಂದ್ರೆ ಸಾಮಾನ್ಯ ಜನರು ಹೋಗುವಂತ ಶಾಲೆಗಳು ಮತ್ತು ಮಾತೃಭಾಷೆಯ ಶಾಲೆಗಳು, ಕನ್ನಡ ಶಾಲೆಗಳು ನಮ್ಮ ಪ್ರದೇಶದಲ್ಲಿ ಯೋಚನೆ ಮಾಡೋದಾದ್ರೆ ಇದರ ಸ್ಥಿತಿಯನ್ನ ಚೆನ್ನಾಗಿ ಮಾಡುವುದು, ಮುಂದಿನ ದಿನಗಳ ಮುಂದಿನ ಪೀಳಿಗೆಯನ್ನು ನಿರ್ಮಾಣ ಮಾಡುವ ದೃಷ್ಟಿಯಿಂದ ಬಹಳ ದೊಡ್ಡದಾದ ಸಾಮಾಜಿಕ ಜವಾಬ್ದಾರಿ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ಎಲ್ಲ ಹಂತದಲ್ಲಿರೋರು ಪ್ರಯತ್ನ ಮಾಡಬಹುದು. ಯಾರು ಆರ್ಥಿಕ ದೃಷ್ಟಿಯಿಂದ ಸಹಾಯ ಮಾಡಬಹುದು, ಇನ್ಯಾರೋ ನನಗೆ ಸಮಯ ಇದೆ ಶನಿವಾರ ಭಾನುವಾರಗಳು ಅಥವಾ ನನಗಿರೋ ಸಮಯದಲ್ಲಿ ಹೋಗಿ ಅಲ್ಲಿ ನಾನು ಕನ್ನಡನೋ ಇಂಗ್ಲಿಷೋ ಹಿಂದಿನೋ ಮ್ಯಾಥಮೆಟಿಕ್ಸೋ ಏನೋ ಹೇಳ್ಕೊಡ್ತೀನಿ ಪಾಠ ಅನ್ನೋದು ಮಾಡ್ಬೋದು. ಅಥವಾ ಬೆಟರ್ಮೆಂಟ್ ಕಮಿಟಿ ಅಥವಾ ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಆ ಶಾಲೆಯ ಬಗ್ಗೆ ಯೋಚನೆ ಮಾಡುವ ಸಮಿತಿಗಳಲ್ಲಿ ಸೇರಿ ನಾವು ಪ್ರಯತ್ನ ಮಾಡ್ಬೋದು. ಈಗ ಮಂಗಳೂರು ನಗರದಲ್ಲಿ ಯೋಚನೆ ಮಾಡೋದಾದ್ರೆ ಸರ್ಕಾರಿ ಅಥವಾ ಕಾರ್ಪೊರೇಷನ್ ಸ್ಕೂಲ್ಗಳು ಎಷ್ಟಿಂದ ಯೋಚನೆ ಮಾಡಿ ಆ ಎಲ್ಲ ಕಡೆಯೂ ಅದನ್ನ ಕನ್ನಡ ಭಾಷೆ ಶಾಲೆಗಳು ಇದನ್ನ ಉಳಿಸಿ ಬೆಳೆಸೋ ದೃಷ್ಟಿಯಿಂದ ನಾವೇನ್ ಮಾಡಬಹುದು, ಇದಕ್ಕೆ ನಾವು ಇಲ್ಲಿ ಕುಳಿತಿರುವ ಅನೇಕರು ಇದಕ್ಕೆ ಯೋಗದಾನ ಮಾಡಬಹುದು ಅನಿಸ್ತದೆ. ಯಾಕೆಂದ್ರೆ ನಾನು ವಿವರಕ್ಕೆ ಹೋಗಲ್ಲ, ಆದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ. ಮತ್ತು ಈಗ ಹೊಸದಾದಂತ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಅದು ಮತ್ತೆ ಮತ್ತೆ ಉಲ್ಲೇಖ ಮಾಡಿದ್ದಾರೆ. ಒಂದು ಸಮಾಜದ ಬೆಳವಣಿಗೆಯಲ್ಲಿ ಮುಂದಿನ ಪೀಳಿಗೆ ನಿರ್ಮಾಣ ಆಗೋದ್ರೊಳಗೆ ಮಾತೃಭಾಷೆಯಲ್ಲಿ ಆಗುವ ಶಿಕ್ಷಣ ಅದು ಆ ಒಂದು ಸಂಸ್ಕೃತಿಯ ಜೊತೆಗೆ ಕೆಲವು ಮೌಲ್ಯಗಳ ಜೊತೆಗೆ ಆ ಮಗುವನ್ನ ಜೋಡಿಸುತ್ತೆ. ಇವತ್ತು ಅದನ್ನ ನಾವು ಕಳ್ಕೊಂಡಿದ್ವಿ, ಒಂದು ಪೀಳಿಗೆಯವರು ಕಳ್ಕೊಂಡಿದ್ವಿ. ಮತ್ತೆ ಅದನ್ನ ಪುನರುಜ್ಜೀವನಗೊಳಿಸುವಂತ ಒಂದು ದೊಡ್ಡ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಎಲ್ಲರ ಮೇಲಿದೆ. ಅದರೊಳಗೆ ಅನೇಕರು ಇದರೊಳಗೆ ಕೊಡುಗೆ ಕೊಡಬೇಕು. ಎರಡನೇದು, ಪರಿಸರಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯ. ಅದು ಕೇವಲ ನಮ್ಮ ದೇಶದ ವಿಷಯ ಅಲ್ಲ, ಇಡೀ ಜಗತ್ತಿನಲ್ಲಿ ಆಗ್ತಾ ಇರ್ತಕ್ಕಂಥ ತಳಮಳ. ಅದರೊಳಗೆ ನಮ್ಮ ಸುತ್ತಮುತ್ತ ಪ್ರದೇಶದಲ್ಲಿ ನಾವೇನ್ ಮಾಡ್ಬೋದು, ಅದಕ್ಕೆ ಸರಳವಾಗಿ 3 ಅಂಶಗಳನ್ನ ನಾವೆಲ್ಲ ಕಡೆನೂ ಹೇಳ್ತಾ ಇದ್ದೀವಿ ಸಾಮಾಜಿಕ ಜವಾಬ್ದಾರಿ ನಿರ್ವಹಿಸೋ ದೃಷ್ಟಿಯಿಂದ. ಒಂದು, ನೀರನ್ನು ಹೇಗೆ ಬಳಕೆ ಮಾಡಬೇಕು ಅನ್ನುವ ಜಾಗೃತಿ ಮಾಡೋದು. ಪ್ಲಾಸ್ಟಿಕ್ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡಬಹುದು, ಪೂರ್ತಿ ಮುಕ್ತಾಯ ಮಾಡೋದು ಹೇಗೆ ಅನ್ನೋ ಕಡೆಗೆ ಹೋಗ್ಬೋದು. ಸಸ್ಯಗಳನ್ನ ಅಂದ್ರೆ ಹಸಿರನ್ನ ಜಾಸ್ತಿ ಮಾಡೋದಕ್ಕೆ ಏನ್ ಮಾಡೋದು, ಹಸಿರು ಜಾಸ್ತಿ ಮಾಡೋದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡೋದು, ನೀರನ್ನ ಉಳಿಸೋದು. ಇನ್ನು ಅನೇಕ ವಿಷಯಗಳಿರ್ಬೋದು. ಆದ್ರೆ ಈ 3 ಎಲ್ಲರೂ ಮಾಡಬಹುದಾಗಿ, ನಾನಿರೋ ಸಂಸ್ಥೆಯಲ್ಲೂ ಮಾಡಬಹುದಾಗಿ, ನಾನು ನಡೆಸ್ತಾ ಇರೋ ವ್ಯಾಪಾರದ ಉದ್ದಿಮೆಯಲ್ಲಿ ಮಾಡಬಹುದಾಗಿ, ನನ್ನ ಮನೆಯಲ್ಲಿ ಮಾಡಬಹುದಾಗಿ. ಈ ಜವಾಬ್ದಾರಿಯನ್ನು ನಿರ್ವಹಿಸಿದ್ರೆ ವರ್ತಮಾನ ಭಾರತದ ನಿರ್ಮಾಣದಲ್ಲಿ, ಅದರ ಭವಿಷ್ಯದ ಭಾರತದ ನಿರ್ಮಾಣದಲ್ಲಿ
ಒಂದು ಮಟ್ಟದ ಕೊಡುಗೆಯನ್ನ ಇಡೀ ಸಮಾಜವಾಗಿ ನಾವೆಲ್ಲರೂ ಕೊಡಬೇಕು. ಮೂರನೇ ಅಂಶ ಆ ರೀತಿಯಲ್ಲಿ ಯಾವುದನ್ನ ನಾವು ಕೌಟುಂಬಿಕ ಮೌಲ್ಯಗಳು ಅಂತ ಹೇಳ್ತೀವಿ. ಇದಕ್ಕೆ ಕೊಡುಗೆಯನ್ನು ಎಲ್ಲರೂ ಕೊಡುವುದು. ನಮ್ಮ ಮನೆ, ನನಗೆ ಪರಿಚಯಸ್ಥರ ಮನೆಯಲ್ಲಿ ಇತ್ತಾನೆ ಅತಿಥಿಗಳು ಉಲ್ಲೇಖನ ಮಾಡಿದ್ರು. ಅಜ್ಜ ಅಜ್ಜಿ ಅನ್ನುವ ಶಬ್ದವನ್ನ, ಅಂದ್ರೆ ಅವರು ತಂದೆ ತಾಯಿಗಿಂತಲೂ ಹೆಚ್ಚು ವೆಯ್ಟ್, ಮೌಲ್ಯವನ್ನ ತುಂಬುವಂತವ್ರು ಅಂತ. ಅಂದ್ರೆ ಒಂದು ಪರಂಪರೆಯನ್ನು ನಾವು ಬಂದಿರ್ತೀವಿ. ಆ ಪರಂಪರೆ ಎಲ್ಲ ಒಳ್ಳೆಯದು ಮುಂದಕ್ಕೂ ಹೋಗ್ಬೇಕು. ಇವತ್ತಿನ ಕಾಲಖಂಡಕ್ಕೆ ಯಾವ್ದನ್ನ ಬದಲಾವಣೆ ಮಾಡಬೇಕು, ಪರಿವರ್ತನೆ ಅದನ್ನು ಮಾಡ್ಕೊಳ್ಬೇಕು. ಯಾವ್ದೋ ಕೆಲವನ್ನ ಬಿಡಬೇಕು, ಅದನ್ನು ಬಿಡ್ಲೂಬೇಕು. ಅಂದ್ರೆ ಈ ಚಿಂತನೆ, ಅಂದ್ರೆ ಯಾವ್ದು ಬೇಕು, ಯಾವ್ದು ಬೇಡ, ಯಾವ್ದು ಉಳಿಸ್ಬೇಕು, ಯಾವ್ದು ಮುಂದಕ್ಕೂ ತೆಗೆದುಕೊಂಡು, ಈ ಚಿಂತನೆ ಪ್ರತಿಯೊಂದು ಕುಟುಂಬದಲ್ಲೂ ಆಗ್ಬೇಕಾದ ಅಗತ್ಯ. ಇದೊಂದು ಸಾಮಾಜಿಕ ಜವಾಬ್ದಾರಿ ಹೌದು, ಕೌಟುಂಬಿಕ ಜವಾಬ್ದಾರಿ ಹೌದು. ನಮಗೆ ಪರಿಚಯಸ್ಥರಲ್ಲಿ ಈ ಚಿಂತನೆ ಹೆಚ್ಚೆಚ್ಚು ಮಾಡ್ತಾ ಹೋಗ್ಬೋದು. ಸಾಮಾಜಿಕ ಜವಾಬ್ದಾರಿ ಹೌದು. ಯಾಕಂದ್ರೆ ಈ ಕರೋನಾ ಸಮಯದಲ್ಲಿ ಒಳಗೆ ಒಂದೆರಡು ತಿಂಗಳು ಇದ್ದಿದ್ರಿಂದ ಅನೇಕರು ವ್ಯಕ್ತಿಗತವಾಗೂ ನನಗೆ ಹೇಳಿದ್ದಾರೆ, ನಮ್ಮ ಅನೇಕ ಕಾರ್ಯಕರ್ತರಿಗೂ ಅಥವಾ ಕೆಲವರು ಬರೆದು ಇದ್ದಾರೆ ಆ ವಿಷಯ. ನಮ್ಮ ಕುಟುಂಬದ ಬಗ್ಗೆ ನಾವು ಒಳಮುಖವಾಗಿ ಯೋಚನೆ ಮಾಡುವಂತ ಅವಕಾಶ ಸಿಕ್ತು. ಆದ್ರೆ ಇದು ದೀರ್ಘಕಾಲದಲ್ಲಿ ಇರಬೇಕಾದ್ರೆ ಕೌಟುಂಬಿಕ ಮೌಲ್ಯಗಳ ರಕ್ಷಣೆ, ಕುಟುಂಬದ ಬಗ್ಗೆ ಚಿಂತನೆ, ಕುಟುಂಬ ಚಿಂತನೆ ಇದು ಹೆಚ್ಚೆಚ್ಚಾಗ್ತಾ ಹೋಗ್ಬೇಕು. ಅದರೊಳಗೆ ನಮ್ಮೆಲ್ಲರದು ಒಂದು ಜವಾಬ್ದಾರಿ ಇದೆ. ನಮ್ಮ ಕುಟುಂಬಗಳು, ನಮ್ಮ ಸ್ನೇಹಿತರ ಕುಟುಂಬಗಳು, ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥ ಉದ್ದಿಮೆ, ವ್ಯಾಪಾರ, ಅಲ್ಲಿರ್ತಕ್ಕಂಥ ನೌಕರರು, ಇವರೆಲ್ಲ ಕುಟುಂಬಗಳದ್ದು ನಮ್ಮ ಸನಾತನ ಮೌಲ್ಯಗಳ ಚಿಂತನೆ ಮತ್ತು ಇವತ್ತಿನ ಕಾಲಖಂಡಕ್ಕೆ ಬೇಕಾದ ಪರಿವರ್ತನೆ ಇದನ್ನು ಮಾಡ್ಕೊಳ್ಳೋದು ಹೇಗೆ? ಈ ಸಾಮಾಜಿಕ ಜವಾಬ್ದಾರಿಯಲ್ಲಿ ಎಲ್ಲರೂ ಕೊಡುಗೆ ಕೊಡಬಹುದಾಗಿದೆ. ಈ ರೀತಿ ಮಾಡಿದಾಗ ವರ್ತಮಾನ ಭಾರತದ ಮನಸ್ಥಿತಿ ಏನಿದೆ, ಹೊಸದಕ್ಕೆ ತೆರೆದುಕೊಳ್ಳುವ, ಹೊಸದನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರತಕ್ಕಂಥ, ಹೊಸ ಸವಾಲುಗಳನ್ನು ಸ್ವೀಕರಿಸಿ ಜಗತ್ತಿನಲ್ಲಿ ಎದ್ದು ನಿಲ್ಲಬೇಕು ಅಂತ ಒಂದು ಕೆಚ್ಚನ್ನು ವಹಿಸ್ತಕ್ಕಂಥ ಯುವ ಶಕ್ತಿ ಯಾವುದಿದೆ, ಅದಕ್ಕೊಂದು ಸೂಕ್ತವಾದಂಥ ಮಾರ್ಗ ಇದು ಕುಟುಂಬದ ಮೂಲಕ, ಪರಿಸರ ಸಂರಕ್ಷಣೆಯ ಮೂಲಕ, ಮುಂದಿನ ಪೀಳಿಗೆ ಶಿಕ್ಷಣದಲ್ಲಿ ಸರಿಯಾದ ಮೌಲ್ಯಗಳನ್ನು ಪಡ್ಕೊಂಡು ಹೋಗುವಂತೆ ಮಾತೃಭಾಷಾ ಶಿಕ್ಷಣದ ಮೂಲಕ ಕೊಡುವಂಥ ಜವಾಬ್ದಾರಿಯನ್ನ ನಾವೆಲ್ಲರೂ ನಿರ್ವಹಿಸಬಹುದು ಅಂತ ಅನ್ಸುತ್ತೆ. ಇಷ್ಟು ಅಂಶಗಳನ್ನು ತಮ್ಮೆಲ್ಲರ ಮುಂದೆ ಇಡ್ತಾ, ಇದರ ಬಗ್ಗೆ ಪ್ರಾರಂಭದಲ್ಲೇ ಹೇಳಿದಂತೆ ಇದು ನನ್ನ ಒಂದು ಭಾಷಣ, ನೀವೆಲ್ಲ ಕೇಳ್ತಾ ಇದ್ದೀರಾ ಅಂತೆಲ್ಲ ನಾವೆಲ್ಲರೂ ಸೇರಿ ಬೌದ್ಧಿಕ ವರ್ಗ ಅನ್ನೋದರ ವಿವರಣೆ ನಾನು ಹೇಳ್ಕೊಟ್ಟು ನಾವೆಲ್ಲರೂ ಸೇರಿ ಚಿಂತನೆ ಮಾಡುವಂತ ಸಾಮೂಹಿಕ ಚಿಂತನೆಯ ಒಂದು ವಿಷಯ ಅಂತ ತಿಳ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.